ಪರಲೋಕದ ತಂದೆ, ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಈ ದಿನ ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿ ಆರಾಧನೆ ಮುಗಿಸಿ ಹಳ್ಳಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ ವಿಜ್ಞಾಪನೆಯನ್ನು ಮುಗಿಸಿ ಈಗ ಎಣ್ಣೆಭಿಷೇಕ ಮಾಡಿ ವಿಜ್ಞಾಪನೆ ಮಾಡಿ ಸ್ವಾಮಿ ನಿನ್ನ ಒಂದು ವಾಕ್ಯದ ಭಾಗಕ್ಕೆ ಬರುವಾಗ ನಿನ್ನ ವಾಕ್ಯದ ಶಕ್ತಿ ಈ ಒಂದು ಆಲಯದ ಮೇಲೆ ಇಳಿದು ಬರಲಿ ಸ್ವಾಮಿ. ಅಪ್ಪ, ಇವತ್ತು ನಿನ್ನ ನಾಮ ಮಹಿಮೆ ಆಗಲಿ, ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ಇಳಿದು ಬರಲಿ ಸ್ವಾಮಿ. ನೀನು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ ತಂದೆ, ನೀನು ಮಾಡೋ ಕೃಪೆಗಾಗಿ ಸ್ತೋತ್ರ ತಂದೆ. ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಬೇಡಿ ಒಂದೇನು ತಂದೆ, ಆಮೇನ್ ಆಮೇನ್. ಸೌಂಡಾಗಿ ಕೇಳಿಸ್ತಾ ಇಲ್ಲ. ಹಲ್ಲೆಲೂಯಾ. ಮಕ್ಕಳ ಸ್ವಲ್ಪ ನೋಡ್ಕೊಳ್ಳಿ, ಮಕ್ಕಳು ಸ್ವಲ್ಪ ಸೈಲೆಂಟ್ ಮಾಡಿ. ಹಲ್ಲೆಲೂಯಾ. ಮೊಬೈಲಲ್ಲಿ ದಯವಿಟ್ಟು ಆಫ್ ಮಾಡಿ. ಮೊಬೈಲ್ ನನಗೆ ಭಾಳ ಕೋಪ, ನನಗೆ ಮೊಬೈಲ್ ಬರಬಾರ್ದು ನನಗೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರು ಸೌಂಡ್ ಇಲ್ಲ? ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇವತ್ತು ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಇವತ್ತು ನಾವು ಪ್ರಾರ್ಥನೆ ಈ ತಿಂಗಳಿಗೆ ಪ್ರಾರ್ಥನೆಯ ತಿಂಗಳು ಅಂತ ಹೆಸರು. ಈ ತಿಂಗಳು ನಾವೀಗ 7ನೇ ತಾರೀಕಿಗೆ ಬಂದಿದ್ದೀವಿ. ಭಾನುವಾರ ದಿವಸ ನಾವು ಈ ವಾರ ತಿಂಗಳು ಇಡೀ ಪ್ರಾರ್ಥನೆ ಯಾವ ಥರ ಮಾಡಬೇಕು, ಪ್ರಾರ್ಥನೆಯಲ್ಲಿ ಯಾವ ಥರ ಜಯ ಪಡಿಬೇಕು, ಪ್ರಾರ್ಥನೆಯಲ್ಲಿ ನಾವು ಗೆದ್ದು ಬಂದು ನಾವು ಸಕ್ಸಸ್ ಆಗಿ ತೋರಿಸ್ಬೇಕು. ಹಲ್ಲೆಲೂಯಾ. ಬರ್ತಾ ಇಲ್ಲ? ನಾವು ಪ್ರಾರ್ಥನೆಯಲ್ಲಿ ಜಯ ಪಡೆಯುವಂಥ ತಿಂಗಳು ಈ ತಿಂಗಳು. ಫಸ್ಟ್ ವಾರದಿಂದ ಹಿಡಿದು ಇನ್ನು 3 ವಾರದವರೆಗೂ ಬರೀ ಕೇವಲ ಪ್ರಾರ್ಥನೆ ಬಗ್ಗೆನೇ ವಾಕ್ಯ ಕೊಡ್ತೀನಿ, ಬೇರೆ ಯಾವುದು ಚೇಂಜ್ ಮಾಡೋದಿಲ್ಲ. ಬಂದವರು ಭಾಗ್ಯವಂತರು. ಪ್ರಾರ್ಥನೆಯಲ್ಲಿ ಯಾವ ಥರ ಜಯ ಪಡಿತೀರ ಅಂತ ಹೇಳೋದನ್ನ ಈ ಒಂದು ತಿಂಗಳಲ್ಲಿ ತೋರಿಸ್ಕೊಡ್ತೀವಿ. ಬಂದವರು ಭಾಗ್ಯವಂತರು. ಹಲ್ಲೆಲೂಯಾ. ಬರದೇ ಇರೋರು ಭಾಗ್ಯವಂತರಲ್ಲ. ಆಯಿತಾ? ನಿಮ್ಮ ಮನೆಗಳಿಂದ ನಿಮ್ಮ ಜನಗಳನ್ನ ಕರ್ಕೊಂಡು ಬನ್ನಿ, ಅವ್ರಿಗೆ ಹೇಳಿ, ಈ ವಾರ ಬರದಿರೋರಿಗೆ ಹೇಳಿ ಈ ತಿಂಗಳಲ್ಲಿ ಪ್ರಾರ್ಥನೆ ಜಯ ಪಡೆಯೋದು ಯಾಕೆ ಅಂತ ತೋರಿಸ್ಕೊಡ್ತಾರೆ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ಪ್ರಾರ್ಥನೆ ಅಂತ ಹೇಳಿದ್ರೆ ಏನು? ಪ್ರಾರ್ಥನೆ ಅಂತ ಹೇಳಿದ್ರೆ ನಾವು ಜನಗಳ ಜೊತೆ ಮಾತಾಡೋದಕ್ಕೆ ಸಂಭಾಷಣೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಕೇಳಿಸಿದ್ಯಾ? ಜನಗಳ ಜೊತೆಯಲ್ಲಿ ನಾವು ಮಾಡುವಂತಹ ಮಾತಿಗೆ ಸಂಭಾಷಣೆ ಅಂತ ಹೇಳ್ತಾರೆ. ಆದರೆ ದೇವರ ಜೊತೆಯಲ್ಲಿ ಮಾತಾಡುವಂತಹ ಮಾತಿಗೆ ಪ್ರಾರ್ಥನೆ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಇನ್ನೇನು ಅಲ್ಲ, ಜನಗಳ ಜೊತೆಯಲ್ಲಿ ನಾವು ಮಾತಾಡುವಂಥ ಮಾತಿಗೆ ಸಂಭಾಷಣೆ ಅಂತ ಹೇಳ್ತಾರೆ, ದೇವರ ಜೊತೆ ಮಾತಾಡೋ ಮಾತಿಗೆ ಪ್ರಾರ್ಥನೆ ಅಂತಾರೆ. ಈ ಪ್ರಾರ್ಥನೆ ಪರಿಶುದ್ಧವಾಗಿ ಇದ್ದರೆ ಮಾತ್ರ ದೇವ್ರು ಕೇಳ್ತಾರೆ. ಈಗ ಸಂಭಾಷಣೆ ಮಾಡಬೇಕಿದ್ರು ಕೂಡ ಒಬ್ಬ ಮನುಷ್ಯ ಜೊತೆಲಿ ಬಂದು ತಾರಮರ ಏನೇನೋ ಮಾತಾಡಿದ್ರೆ ಆ ವ್ಯಕ್ತಿ ಇನ್ನೊಂದ್ಸಲ ಹೋದ್ರೆ ಸಾಕಪ್ಪ ಅಂತಿರ್ತಾರೆ. ಅವನ ಮಾತು ಚೆನ್ನಾಗಿದ್ರೆ ಇನ್ನೊಂದು ಅರ್ಧ ಗಂಟೆ ನಮ್ಮ ಮಾತನ್ನು ಕೇಳ್ತಾರೆ. ನಿಜ ಅಲ್ವಾ? ಇವತ್ತು ಏನಾಗಿದೆ, ಅದೇ ಥರ ಮನುಷ್ಯನಿಗೆ ಉತ್ತಮವಾದ ಮಾತನ್ನು ಮಾಡಿದ್ರೆ ಮಾತ್ರ ಕೇಳ್ತಾರೆ. ಲೋಕದವರು ಬಿಡಿ, ಅವರಿಗೆ ಸೆಕ್ಸ್ ಮಾತುಗಳು, ಕೆಟ್ಟ ಮಾತುಗಳು ಆಡಿದ್ರೆ ಅವ್ರಿಗಂದ್ರೆ ಖುಷಿ. ಆದರೆ ನಮಗೆ ಹಂಗಲ್ಲ. ಉತ್ತಮವಾದಂಥ ಮಾತುಗಳನ್ನು ಆಡಿದಾಗ ಅಲ್ಲಿ ನಿಜವಾಗಿ ಏನಾಗ್ತದೆ ಗೊತ್ತಾ, ಅಲ್ಲೊಂಥರ ಖುಷಿಯಾಗಿರ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತದೆ ನಿಮಗೆ? ಪ್ರೈಸ್ ದ ಲಾರ್ಡ್. ದೇವರ ಜೊತೆಯಲ್ಲಿ ಪ್ರಾರ್ಥನೆ ಅಂದರೆ ದೇವರ ಜೊತೆಯಲ್ಲಿ ಇರುವಂಥ ಉತ್ತಮವಾದ ಸಂಬಂಧಕ್ಕೆ ನಾವು ಪ್ರಾರ್ಥನೆ ಅಂತ ಹೇಳ್ತೀವಿ. ದೇವರ ಜೊತೆಯಲ್ಲಿ ಇರುವಂಥ ಪರಿಶುದ್ಧವಾದ ಪ್ರೀತಿಗೆ ನಾವು ಪ್ರಾರ್ಥನೆ ಅಂತ ಹೇಳ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದರೆ ನಾವು ದೇವರ ಜೊತೆಯಲ್ಲಿ ಇರುವಂಥ ಪರಿಶುದ್ಧವಾದ ಸಂಬಂಧದ ಮಾತುಗಳಿಗೆ ನಾವೇನು ಹೇಳ್ತೀವಿ? ಪ್ರಾರ್ಥನೆ ಅಂತ ಹೇಳ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದರೆ ಪ್ರಾರ್ಥನೆ ಮಾಡುವನ ಗುಣಲಕ್ಷಣಗಳೇನು, ಪ್ರಾರ್ಥನೆ ಮಾಡೋರು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಇವತ್ತು ನೋಡೋಣ. ಆಮೇನ್. ಹಲ್ಲೆಲೂಯಾ. ಮೊದಲನೇದಾಗಿ ಯೋಹಾನ 15:17. ಯೋಹಾನ 15ನೇ ಅಧ್ಯಾಯ 17ನೇ ವಾಕ್ಯ ಓದಿ. ಸಾರಿ ಯೋಹಾನ 15:7 ಓದಿ. ನೀವು ಪ್ರಾರ್ಥನೆ ಮಾಡಿ ಸಿಗಬೇಕಾದ್ರೆ ಏನು ಮಾಡಬೇಕು ಅಂತ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಓದ್ ಮಗಳ, ಮಕ್ಕಳು ಸೌಂಡ್ ಬಂತು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಹಾಗಾದ್ರೆ ದೇವರ ವಾಕ್ಯ ನಮ್ಮಲ್ಲಿ ಇದ್ರೆ ಮಾತ್ರ ನಾವು ಕೇಳ್ಕೊಂಡು ಸಿಗೋದು. ಸುಮ್ಮನೆ ಬಂದು ಇಲ್ಲಿ ಚರ್ಚಲ್ಲಿ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಬಂದರೆ ನಿಮಗೆ ಏನೂ ಸಿಗೋದಿಲ್ಲ. ಸ್ವಾಮಿ ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡಿದಾಗ ಏನು ಕೇಳ್ತೀರೋ ಅದು ನಿಮಗೆ ಸಿಗಬೇಕಾ? ನೀವು ನನ್ನಲ್ಲಿ ಇರಬೇಕು. ಎಲ್ಲರೂ ನಾವು ಯೇಸುವಲ್ಲಿದ್ದೀವಿ.
ನಾವೆಲ್ಲರೂ ಯಾರಲ್ಲಿದ್ದೀವಿ? ಮಾತಾಡಬೇಕು. ಮಗುನ ನೋಡ್ಕೊಂಡು ಅವ್ರ ತಾಯಿ ಇದ್ದಾರೆ. ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ಇದ್ದರೆ ನೀವು ಏನು ಬೇಕಾದ್ರೆ ಬೇಡ್ಕೊಂಡು ನಿಮಗೆ ಅದು ಸಿಗ್ತದೆ. ಹಾಗಾಗಿ ನಾವೆಲ್ಲ ಯೇಸುವಲ್ಲಿದ್ದೀವಿ. ಆದರೆ ಯೇಸುವಿನ ವಾಕ್ಯ, ಯೇಸು ಹೇಳಿದ ಬುದ್ಧಿವಾದಗಳು ನಿಮ್ಮಲ್ಲಿ ಇದೆಯಾ ಅಂತ ಒಂದು ಸಲ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಯಾವ ಥರದ ತಂದೆ ತಾಯಿಗಳು ಮಕ್ಕಳಿಗೆ ಬುದ್ಧಿವಾದ ಹೇಳ್ತಾರೆ. ತಂದೆ ತಾಯಿಗಳ ಜೊತೆಲಿ ಇರೋದಕ್ಕೋಸ್ಕರ ಅವ್ರು ಆ ಮನೆಗೆ ಬರ್ತಾರೆ. ಆದರೆ ತಂದೆ ತಾಯಿಗಳಿಗೆ ಹೇಳಿದ ಮಾತು ಪ್ರಕಾರ ನಡೆದ್ರೆ ಮಾತ್ರ ಮಕ್ಕಳ ಅಭಿವೃದ್ಧಿ ಆಗೋದು. ಆಗ ತಂದೆ ತಾಯಿಗಳಿಗೆ ಕೇಳಿದ್ರೆಲ್ಲ ಕೊಡ್ತಾರೆ. ನನ್ನ ಮಗಳು ಪರವಾಗಿಲ್ಲ, ಓದ್ತಾ ಇದ್ದಾಳೆ ಅಂತೇಳಿ ಸಾಲ ಸೋಲ ಮಾಡಿ ಆದರೂ, ಕೂಲಿ ನಾಲಿ ಮಾಡಿ ಆದರೂ ಮಕ್ಕಳನ್ನ ಓದಿಸ್ತಾರೆ. ಅದೇ ಆ ಮಕ್ಕಳು ದಡ್ಡರಾದರೆ, ಹೇಳೋದು ಮಾತು ಕೇಳದೇ ಇದ್ದರೆ ತಂದೆ ತಾಯಿಗಳು ಕೊಡ್ತಾರಾ? ಹಾಗೇನೆ ನನ್ನ ಸ್ವಾಮಿನ ಹೇಳ್ತಿದ್ದಾರೆ, ನೀವು ತಂದೆಯ ವಾಕ್ಯವನ್ನು ಕೇಳಿದ್ರೆ ಮಾತ್ರ ನಾನು ನಿಮಗೆ ಕೊಡ್ತೀನಿ, ಇಲ್ಲಾಂದ್ರೆ ಕೊಡೋದಿಲ್ಲ, ಗ್ಯಾರಂಟಿ ಕೊಡೋದಿಲ್ಲ. ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ದೇವರ ವಾಕ್ಯದಲ್ಲಿರ್ಬೇಕು. ಯಾಕೆ ಅಂಕಲ್ ನನಗೆ ಸಿಗ್ತಾ ಇಲ್ಲ, ಯಾಕೆ ಅಂಕಲ್ ನನಗೆ ಆಗ್ತಾ ಇಲ್ಲ, ಯಾಕೆ ಅಂಕಲ್ ನನಗೆ ಅದ್ಭುತ ಆಗ್ತಾ ಇಲ್ಲ, ಯಾಕೆ ಅಂಕಲ್ ನನ್ನ ಮನೆ ಪರಿಸ್ಥಿತಿ ಹಿಂಗಿದೆ? ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ವಾರ ವಾರ ಆಲಯಕ್ಕೆ ವಾಕ್ಯಕ್ಕೆ ಬರ್ತಾ ಇದ್ದೀರಾ? ವಾರ ಬಂದು ನೀವು ವಾಕ್ಯ ಕೇಳಿದ್ರೆ ನಿಮ್ಮ ಮನೆನ ದೇವರು ಅಭಿವೃದ್ಧಿ ಪಡಿಸಲಿಲ್ಲ ಅಂದರೆ ಕೇಳಿ. ಇವತ್ತು ಬರೋದು ತಿಂಗಳಿಗೆ ಒಂದ್ಸಲ, 15 ದಿವಸಕ್ಕೊಂದ್ಸಲ, 20 ದಿವಸಕ್ಕೊಂದ್ಸಲ ಬಂದವರಿಗೆ ಅದ್ಭುತ ಆಗೋದಿಲ್ಲ. ಹಂಗೆ ಕೂಡ ಶಕುಂತಲ ನೆಗಾಡ್ತಿದ್ದಾಳೆ. ಶಕುಂತಲ ನಾನು ಹೇಳ್ತಾ ಇಲ್ಲ, ಪಾಪ ಅವ್ರಿಗೆ 2 ಮಕ್ಕಳನ್ನ ಎತ್ತಾಕೊಂಡು ಬರೋದು ಭಾಳ ಕಷ್ಟ ಇದೆ. ಅವ್ರಿಗೋಸ್ಕರನೇ ನಾನು ಇವಾಗ ಆನ್ಲೈನಲ್ಲಿ ರೆಕಾರ್ಡ್ ಮಾಡಿ ನಾನು ನಿಮಗೆ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಸ್ಥಿತಿಗಳ ಕಾರಣದಿಂದ ಬರದೇ ಇರೋರಿಗೆ ದೇವರ ಆಶೀರ್ವಾದ ಇದೆ. ಗಂಡ ಸರಿ ಇರೋದಿಲ್ಲ, ಚರ್ಚಿಗೆ ಕಳಿಸೋದಿಲ್ಲ, ಅಂಥ ಟೈಮಲ್ಲಿ ನೀವು ಬರಲಿಲ್ಲ ಅಂತ ಇರೋ ನಿಮಗೆ ಆಶೀರ್ವಾದ ಇದೆ. ಯೇಸು ನಿಮ್ಮೊಳಗಡೆ ಇದ್ದರೆ ಸಾಕು. ಆದರೆ ಚರ್ಚಿಗೆ ಬರಲಿಕ್ಕೆ ಸಮಯಾವಕಾಶ ಇದೆ, ಎಲ್ಲ ಇದ್ದರೂ ಕೂಡ ಆರಾಮಾಗಿ 12 ಗಂಟೆಗೆ ಬರೋದು, 11:45 ಗಂಟೆಗೆ ಬರೋದು, 1 ಗಂಟೆಗೆ ಬರೋದು, ಹಿಂಗೆಲ್ಲ ಮಾಡಿ ಕೊನೆಗೆ ಎಣ್ಣೆ ಅಭಿಷೇಕ ಸಮಯದಲ್ಲಿ ಬರೋದು. ಆಶೀರ್ವಾದ ಇಲ್ಲ. ನಾನು ನಮ್ಮ ಚರ್ಚಲ್ಲಿ ಕರ್ತನ ಮೇಜು ಕೊಡಬೇಕಿದ್ರು ಕೂಡ ಕೊನೆಗೆ ಬಂದವರಿಗೆ ಕರ್ತನ ಮೇಜು ಕೊಡೋದಿಲ್ಲ, ಗ್ಯಾರಂಟಿ ಕೊಡೋದಿಲ್ಲ. ಯಾಕಂತ ಅವ್ರ ಆರಾಧನೆ ವಾಕ್ಯದಲ್ಲಿ ಇಲ್ಲ, ಅದನ್ನು ಅವ್ರಿಗೆ ಕೊಡೋದಿಲ್ಲ ನಾನು. ಯಾಕಂತ ಅವ್ರ ಕರ್ತನ ಮೇಜಿಗೋಸ್ಕರ ಕೈ ಹಾಕಕ್ಕೆ ಬರೋದು ಬೇಡ. ಅವರು ಬರಬೇಕಿದ್ರೆ, ದೇವರ ಆಶೀರ್ವಾದ ಪಡಿಬೇಕಿದ್ರೆ ಫಸ್ಟೇ ಬಂದು ಕೂತ್ಕೊಳ್ಳಿ, ದೇವರ ಆಶೀರ್ವಾದ ಪಡೆದೇ ಪಡಿತಾರೆ. ಇವತ್ತು ಸೊಸೈಟಿಲಿ ಹೋಗಿ ಅಕ್ಕಿ ತರಬೇಕಿದ್ರೆ ಕ್ಯೂ ನಿಂತ್ಕೊಳ್ತೀರಾ, ಆಯಿತಾ? ಸೊಸೈಟಿಲಿ ಅಕ್ಕಿ ತರಬೇಕಿದ್ರೆ ನೀವೇನು ಮಾಡ್ತೀರಾ? ಕ್ಯೂ ನಿಂತ್ಕೊಳ್ತೀರಾ. ಹಾಸ್ಪಿಟಲ್ ಡಾಕ್ಟ್ರ್ ಮುಂದೆ ಕ್ಯೂ ನಿಂತ್ಕೊಳ್ತೀರಾ. ದೇವ್ರ ಮುಂದೆ ನೀವು ಬರ್ಲಿಕ್ಕೆ ಯಾಕೆ ಲೇಟ್ ಮಾಡ್ತೀರಾ? ಇದನ್ನೇ ಸ್ವಾಮಿ ಕೇಳ್ತಿದ್ದಾರೆ. ನೀವು ನನ್ನಲ್ಲಿ ಇದ್ದೀರಾ ನಿಜ, ಆದರೆ ನನ್ನ ವಾಕ್ಯ ಪ್ರಕಾರ ನೀವು ನಡೀತಾ ಇದ್ದೀರಾ? ನೀವು ನನ್ನ ವಾಕ್ಯ ಪ್ರಕಾರ ನಡೆದ್ರೆ ನೀವು ಏನು ಕೇಳಿದ್ರು ನಾನು ಕೊಡ್ತೀನಿ. ಆಮೇಲಲ್ಲ, ಕೇಳಿದ್ರೆ ಕೊಡ್ಬೇಕಾದ್ರೆ ನೀವು ವಾಕ್ಯ ಪ್ರಕಾರ ನಡಿಬೇಕು, ವಾರ ವಾರ ಬರಬೇಕು. ಬರಲಿಲ್ವಾ ನಾವೇನು ಮಾಡೋಕ್ಕಾಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ಸಮಯಾವಕಾಶಗಳು ಇದ್ದರೂ ಕೂಡ ಆಲಯಕ್ಕೆ ಬರದೇ ಇದ್ರೆ ಅದಕ್ಕೆ ದೇವರು ಜವಾಬ್ದಾರರಲ್ಲ. ನಿಮಗೆ ಸಮಯ ಇದ್ದು ಕೂಡ ನೀವು ಟಿವಿನ ಅದು ಇದು ನೋಡ್ಕೊಂಡು ಟೈಮ್ ಪಾಸ್ ಮಾಡಿದ್ರೆ ಅದಕ್ಕೆ ದೇವರು ಜವಾಬ್ದಾರಲ್ಲ. ನೀವು ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇದ್ರೆ ಅದಕ್ಕೆ ದೇವ್ರ ಜವಾಬ್ದಾರಲ್ಲ. ನೀವು ಮೊಬೈಲಲ್ಲೂ ಕೂಡ ದೇವ್ರ ವಾಕ್ಯ ಇದೆ ಕೇಳಿ. ಹಂಗೆ ಹೇಳ್ಕೊಂಡು ಎಲ್ಲ ಪಾಸ್ಟರ್ಗಳು ವಾಕ್ಯ ಕೇಳಕ್ಕೆ ಹೋಗಬೇಡಿ. ಬರೀ ಬೈಬಲಲ್ಲಿರೋ ವಾಕ್ಯನ ಕೇಳಿ ಸಾಕು ಅಷ್ಟೇ. ಬೈಬಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬೈಬಲಲ್ಲಿ ಮತ್ತಾಯದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ವಾಕ್ಯ ಇದೆ, ಆರಾಮಾಗಿ ಕೇಳಿಸ್ಕೊಳ್ಳಿ. ನಾನು ಕೂಡ ಕೇಳಿಸ್ಕೊಳ್ತೀನಿ, ನಾನು ಹೆಂಡ್ತಿನ ಕೇಳಿ. ನಾ ಬೈಬಲ್ನ 3-4 ಸಲ ಓದಿ ಮುಗಿಸ್ತೇವೆ ಅಂತಾನೆ. ನಾನೇ ಬೈಬಲ್ ವಾಕ್ಯನ ಕೇಳ್ತಾ ಇರ್ತೀನಿ. ಒಂದು 20 ಸಲ ಆದರೂ ಕೂಡ ಮತ್ತೆ ಪ್ರಕಟಣೆವರೆಗೆ ಕೇಳಿರ್ಬೋದು ನಾನು. ಅರ್ಥ ಮಾಡ್ಕೊಳ್ಳಿ. ನನಗೆ ಬೈಬಲ್ ವಾಕ್ಯದ ದೇವರು ಸಹಾಯದಿಂದ ಬೈಬಲ್ನ ನಾವು ಓದಿದ್ದೀವಿ. ಓದಾಗ ನಮಗೆ ಅರ್ಥ ಆಗ್ತದೆ ಇಂಥ ವಾಕ್ಯ ಇಲ್ಲೇ ಇದೆ ಅಂತೇಳಿ. ಆದರೂ ಓದ್ತೀವಿ. ಯಾಕತ್ತ ಇವತ್ತು ಕೊಟ್ಟರೆ ಪ್ರಕಟಣೆ ನಾಳೆಗೆ ಬೇರೆ ಆಗಿರ್ತದೆ ದೇವ್ರದ್ದು. ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ನಿಮ್ಮಲ್ಲಿ ದೇವರ ವಾಕ್ಯ ಇದ್ದರೆ ಮಾತ್ರ ನಿಮಗೆ ಆಶೀರ್ವಾದ, ಇಲ್ಲದಿದ್ದರೆ ಆಶೀರ್ವಾದ ಇಲ್ಲ ಇಲ್ಲ ಇಲ್ಲ. ಸಮಯಕ್ಕೆ ಸರಿಯಾಗಿ ಆಲಯಕ್ಕೆ ಬರಲಿಲ್ಲ ಅಂದರೆ ನಾನು ಜವಾಬ್ದಾರ ಅಲ್ಲ ಅಲ್ಲ ಅಲ್ಲ. ವಾರ ವಾರ ಬರಲಿಲ್ಲ ಅಂದರೆ ನಾನು ಜವಾಬ್ದಾರ ಅಲ್ಲ ಅಲ್ಲ ಅಲ್ಲ. ಹಾಗಾದರೆ ನಿಮಗೆ ನಾನು ಹೇಳ್ತಾ ಇರೋದು ಒಂದೇ ಒಂದು ಮಾತು, ದೇವರಲ್ಲಿ ನೀವು ಇದ್ದಿರೋದರೆ ನೀವು ಏನು ಬೇಕಾದರೂ ಕೇಳ್ಕೊಳ್ಳಿ, ನಾನು ನಿಮಗೆ ಕೊಡ್ತೀನಿ ಅಂತ ಸ್ವಾಮಿ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರಲ್ಲಿ ಇರ್ತೀರಾ? ಗ್ಯಾರಂಟಿನಾ? ಗ್ಯಾರಂಟಿನಾ? ಆಯಿತು. ಈಗ 2ನೇ ಪ್ರಾರ್ಥನೆ ನಾವು ಮಾಡ್ಲಿಕ್ಕೆ ಹೋಗೋಣ. 2ನೇದು ಧರ್ಮೋಪದೇಶ ಕಾಂಡ 28:1. ಧರ್ಮೋಪದೇಶ ಕಾಂಡ 28:1. 2ನೇದು ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಬೇಕಾದ್ರೆ 2ನೇದು. 1ನೇದೇನು? ದೇವರ ವಾಕ್ಯ ನಿಮ್ಮಲ್ಲಿರಬೇಕು, ಆಲಯಕ್ಕೆ ಕರೆಕ್ಟಾಗಿ ಬರಬೇಕು, ಬಂದರೆ ಮಾತ್ರ ಆಶೀರ್ವಾದ. 2ನೇದು ಓದಿ. ನೀವು
ಓದಿ. ನೀವು ಹಾ. ನಿಮ್ಮ ದೇವರಾದ ಹಾ. ತಂದೆಯಾದ ದೇವರ ಮಾತನ್ನು ಹಾ. ಶ್ರದ್ಧೆಯಿಂದ ಕೇಳಿ. ಹಾಂ, ನಾನು ಈಗ ನಿಮಗೆ ಬೋಧಿಸುವ ಆತನ ತಾಯಂದ್ರೆ ಅರ್ಥ ಮಾಡ್ಕೊಳ್ಳಿ. ಹಾಂ ಹಾಂ ನಾನು ಈಗ ನಿಮಗೆ ಬೋಧಿಸುವ ಹಾ. ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಮೂರನೇದಾಗಿ ನೀವು ಚರ್ಚಿಗೆ ಬರ್ತೀರಾ, ಬರ್ತಾ ಇಲ್ಲ ಅಂತ ಹೇಳೋದಿಲ್ಲ, ಬಂದು ಕೂತ್ಕೊಳ್ತೀರಾ. ನೆಲ ಬಿಸಿ ಮಾಡ್ಕೊಂಡು ಹೋದರೆ ದೇವರ ಆಶೀರ್ವಾದ ಮಾಡೋದಿಲ್ಲ. ನಿಮ್ಮ ಮನೆಗೆ ಅದ್ಭುತ ಆಗಲಿ ಅಂತ ಬರಬೇಡಿ. ನಿಮಗೆ ಬರೀ ಕೇವಲ ಅದ್ಭುತ ಬೇಕು ಬರಬೇಡಿ. ಅದ್ಭುತವನ್ನು ಕೊಡೋದು ದೇವ್ರನ್ನೇ ಬೇಕು ಅಂತ ಬನ್ನಿ, ದೇವರು ಆಗ ಕಾರ್ಯ ಮಾಡ್ತಾರೆ. ಇವತ್ತು ಜನಗಳಿಗೆ ದೇವರು ಬೇಕಾಗಿಲ್ಲ, ಜನಗಳಿಗೆ ಏನು ಗೊತ್ತಾ, ಬರೀ ಆಶೀರ್ವಾದ ಬೇಕು. ಇಲ್ಲ, ಸ್ವಾಮಿ ಇಲ್ಲಿ ಹೇಳ್ತಾರೆ, ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ಇವತ್ತು ಚರ್ಚಿಗೆ ಬಂದರು ಶ್ರದ್ಧೆಯಿಂದ ಕೇಳ್ತಾ ಇಲ್ಲ. ಆ ಕಡೆ ಒಂದು ಮಗು ಗಲಾಟೆ ಮಾಡೋದು ಸಾಕು, ತಾಯಿಯಂದ್ರು ನೋಡ್ಕೊಳ್ಳೋದೇ ಇಲ್ಲ. ಚಿಕ್ಕ ಪಾಪ ಹೋದ್ರ ಪರವಾಗಿಲ್ಲ, ದೊಡ್ಡ ಮಕ್ಕಳೇ ಮಾತಾಡಕ್ಕೆ ಬಿಡ್ತಾರೆ. ತಾಯಿಯಂದ್ರು ನೋಡ್ಕೋಬೇಕು, ಶ್ರದ್ಧೆಯಿಂದ ಕೇಳಬೇಕು ವಾಕ್ಯನ. ನಾವು ವಾಕ್ಯ ಕೊಡುವಾಗ ನಿಮ್ಮ ಮನೆಯ ಚಿಂತನೆ ಬಿಟ್ಬಿಡಿ, ನಿಮ್ಮ ಕುಟುಂಬದ ಚಿಂತನೆ ಬಿಟ್ಬಿಡಿ, ಮನೆ ಚಿಂತನೆ ಬಿಟ್ಬಿಡಿ, ಇನ್ನವರ ಸೇಡಿನ ಮನೋಭಾವನೆ ಬಿಟ್ಬಿಡಿ, ಹೊಟ್ಟೆ ಕಿಚ್ಚಿ ಬಿಟ್ಬಿಡಿ, ಜಗಳ ಬಿಟ್ಬಿಡಿ. ದೇವರು ಏನು ಈ ವಾಕ್ಯದಲ್ಲಿ ಹೇಳ್ತಾರೋ ಈ ವಾರ ಅದನ್ನು ಕೇಳೋಕ್ಕೆ ಪ್ರಯತ್ನ ಪಡಿ. ದೇವರ ಮಾತನ್ನು ಪ್ರತಿ ವಾರ ಬಂದಾಗ ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ಕೇಳಿದ್ರೆ ಮಾತ್ರ ಬಿಡುಗಡೆ. ನಾನು ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಆಶೀರ್ವಾದ ಆಗೋದಿಲ್ಲ. ನಾನೊಬ್ಬ ಮನುಷ್ಯ, ನಾನು ಮಂತ್ರವಾದಿ ಅಲ್ಲ, ನಾನು ಬೇರೆ ಕೇವಲ ಒಬ್ಬ ಮನುಷ್ಯ. ನಿಮಗೆ ಅದ್ಭುತ ಆಗಬೇಕಾ? ನಾವು ಕೊಡುವಂಥ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ. ನಾವು ಪ್ರತಿ ವಾರನೂ ಕೂಡ ನಿಮಗೆ ಪ್ರೀತಿಸಬೇಕು ಅಂತ ಹೇಳ್ತೀವಿ, ಕ್ಷಮಿಸಬೇಕು ಅಂತ ಹೇಳ್ತೀವಿ, ಕರುಣಿಸಬೇಕು ಅಂತ ಹೇಳ್ತೀವಿ, ಹೊಟ್ಟೆ ಕಿಚ್ಚು ಪಡಬೇಡ ಅಂತ ಹೇಳ್ತೀವಿ, ಜಗಳ ಆಡಬಾರ್ದು ಅಂತ ಹೇಳ್ತೀವಿ. ಇದನ್ನೆಲ್ಲ ನೀವು ಮನೇಲಿ ಹೋಗಿ ಮಾಡಿದ್ರೆ ನಾನು ಜವಾಬ್ದಾರ ಅಲ್ಲ. ಇದು ಸತ್ಯವಾದ ಮಾತು ಹೇಳ್ತಾ ಇದ್ದೀವಿ, ಕೇಳಿಸ್ಕೊಳ್ಳಿ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ. ಕೇಳಿಬಿಟ್ರೆ ಸಾಲೋದಿಲ್ಲ. ಕೇಳೋರು ತುಂಬ ಜನ ಇದ್ದಾರೆ ಒಳ್ಳೆ ಮಾತನ್ನ, ಆದರೆ ಅದ್ರ ಪ್ರಕಾರ ನಡೆಯೋರು ಭಾಳ ಕಡಿಮೆ. ನಿಜಾನ ನೋಡಿ, ಕೇಳೋರು ತುಂಬ ಜನ ಇದ್ದಾರೆ. ಬುದ್ಧಿವಾದ ಹೇಳಿದಾಗ ಒಂದು ಚೂರು ತಪ್ಪದೇ ಕೇಳುವಂಥ ತುಂಬ ಜನ ಇದ್ದಾರೆ, ಆದರೆ ಅದ್ರ ಪ್ರಕಾರ ಮಾತ್ರ ನಡೆಯೋದಿಲ್ಲ. ನಾನು ನಾಳೆ ಕುಡಿಯೋದಿಲ್ಲ ಕಾಣೆ ಅಂತಾರೆ, ಸಾಯಂಕಾಲ ಬಂದಾಗ ಫುಲ್ ತೇಲಾಡ್ಕೊಂಡು ಬರ್ತಾ ಇರ್ತಾನೆ. ಅಲ್ಲಲ್ಲಿಯ ಜಗಳ ಆಡೋದಿಲ್ಲ ಅಂತ ಇದ್ದಾನೆ, ಜಗಳ ಆಡ್ತಾ ಇರ್ತಾನೆ. ಹೊಟ್ಟೆ ಕಿಚ್ಚು ಪಡೋದಿಲ್ಲ ಅಂತಾನೆ, ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾನೆ. ಅಲ್ಲಲ್ಲಿಯ ಬೇಕಾ ಅಲ್ಲಲ್ಲಿಯ. ಒಂದನೇದಾಗಿ ನಾವು ಶ್ರದ್ಧೆಯಿಂದ ಕೇಳಬೇಕು. ಎರಡನೇ, ಆತನು ಬೋಧಿಸುವಂಥ ಆಜ್ಞೆಗಳಿಗೆ ಅನುಸರಿಸಿ ನಡೆದರೆ ಭೂಮಿಯ ಮೇಲೆ ಎಲ್ಲ ಜನಾಂಗಗಳಿಗಿಂತಲೂ ಉನ್ನತ ಸ್ಥಿತಿಗೆ ತರುವೆನು. ಹಲ್ಲೆಲೂಯ. ಒಂದು ವಿಷಯ ಹೇಳಲ್ಲ, ಬೇಜಾರು ಮಾಡ್ಕೋಬೇಡಿ. ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದನೇದಾಗಿ ನಾವು ದೇವರ ವಾಕ್ಯ ಪ್ರಕಾರ ನಡಿಬೇಕು. ಎರಡನೇದಾಗಿ ನಾವೇನು ಮಾಡಬೇಕು? ಆಲಯಕ್ಕೆ ಪ್ರತಿ ವಾರ ಸಮಯಕ್ಕೆ ಸರಿಯಾಗಿ ಬಂದು ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಬೇಕು. ಮೂರನೇದಾಗಿ ಆತನ ಆಜ್ಞೆ ಪ್ರಕಾರ ನಾವು ನಡಿಬೇಕು. ಕೇಳೋರು ತುಂಬ ಜನ ಇದ್ದಾರೆ, ಆದರೆ ಅದರ ಆಜ್ಞೆ ಪ್ರಕಾರ ನಡೆದರೆ ಮಾತ್ರ ಆಶೀರ್ವಾದ. ಈಗ ನಾಲ್ಕನೇ ಪ್ರಾರ್ಥನೆ ಯಾವ ಥರ ಇದೆ ಅಂತಂದರೆ, ಲೂಕ 18:1 ಓದಪ್ಪ. ಲೂಕ 18:1. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಸಾಕು. ನಾಲ್ಕನೇ ಏನು ಗೊತ್ತಾ? ಬೇಸರಗೊಳ್ಳದೇ ನೀವು ಪ್ರಾರ್ಥನೆ ಮಾಡಬೇಕು. ಇವತ್ತು ಏನಾಗ್ತದೆ ಗೊತ್ತಾ? ಒಂದು ಸಲ ಚರ್ಚೆಗೆ ಬರ್ತಾರೆ, ಅದ್ಭುತ ಆಗೋದಿಲ್ಲ. ಎರಡನೇ ವಾರ ಚರ್ಚೆಗೆ ಬರ್ತಾರೆ, ಅದ್ಭುತ ಆಗೋದಿಲ್ಲ. ಮೂರನೇ ವಾರ ಬರೋದೇ ಇಲ್ಲ. ಬೇಸರಗೊಳ್ಳದೇ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಮನೇಲಿ ಏನೇನೆಲ್ಲ ಕಟ್ಟುಗಳಿರ್ತವೆ ಗೊತ್ತಾ, ಅದನ್ನೆಲ್ಲ ನಾವು ಬಿಚ್ಚಬೇಕು. ಅಲ್ಲಲ್ಲಿಯ. ಇವತ್ತು ಜನ ಬರ್ತಾರೆ, ಹೆಂಗೆ ಗೊತ್ತಾ ಬ್ರದರ್? ಅನ್ನ ಆಗಿರುವಾಗ ಬಂದರೆ ಚಿತ್ರಾನ್ನ ಮೊಸರನ್ನ ಮಾಡ್ಬೋದು. ಅಳಿಸೋದ ಮೇಲೆ ಬರ್ತಾರೆ ನಮ್ಮ ಹತ್ರ ತಗೊಬಂದ್ಬಿಟ್ಟು ಇದನ್ನ ರೆಡಿ ಮಾಡಿ ಕೊಡಿದ್ರೆ ಮಾಡೋಕ್ಕಾಗ್ತದ? ಅನ್ನನೇ ಆಗಿರುವಾಗ ನಮ್ಮ ಹತ್ರ ಬರಲಿ. ಅನ್ನ ಆಗಿದ್ದಾಗ ಬಂದರೆ ನಾವು ಚಿತ್ರಾನ್ನ ಅದೋ ಇದೋ ಏನೋ ಪುಳಿಯೋಗರನ್ನ ಏನೋ ಮಾಡ್ಬಿಟ್ಟು ಕೊಡ್ತೀವಿ. ಅಳಿಸೋದ್ಮೇಲೆ ತಂದುಬಿಟ್ಟು ಫಾಸ್ಟ್ರೇ ಇದನ್ನು ರೆಡಿ ಮಾಡಿದ್ರೆ ಆಗುತ್ತಾ? ಹಂಗೇನು ಇವತ್ತು ಕಾಯಿಲೆ ಇರೋರು ಏನು ಮಾಡ್ತಾರೆ ಗೊತ್ತಾ? ಚೆನ್ನಾಗಿದ್ದಾಗ ಬರೋದಿಲ್ಲ ಅಂತ ಅಳಿಸೋಗಿ ನಾಳೆ ನಡೆದ ಸತ್ತೋಗಿಂದ ಬರೋದು. ನೋಡಿ ಪ್ರಾಬ್ಲಮ್ ಎಷ್ಟಿದೆ ಅಂತೇಳಿ. ದೆವ್ವ ಹಿಡಿದು ನಿಗ್ರಾಡಿ ಕೊನೆಗೆ ಸಾಯೋ ಟೈಮಲ್ಲಿ ಬರೋದು ಈ ಕಡೆಗೆ. ಕೊನೆಗೆ ಬರ್ತಾರೆ ನೋಡಿ, ಅಳಿಸೋದ್ಮೇಲೆ. ಅನ್ನ ಆಗಿರೋಕೆ ಬರೋದಿಲ್ಲ ಅವರು, ಅಳಿಸೋದ್ಮೇಲೆ ಬರ್ತಾರೆ.
ಹಾಂ ಮತ್ತೆ ಅವ್ರು ಬರೋದಾರಲ್ಲ ಕೊನೆಗೆ ಅವ್ರು ಬರ್ತಾರೆ ನೋಡ್ಕೋಬೇಕಿದ್ರೆ ಆ ಕೊನೆಗೆ ಬಂದಾಗ ನಾವೇನು ಮಾಡೋಕ್ಕಾಗಿಲ್ಲ. ಸ್ವಾಮಿ ಹೇಳ್ತಾರೆ ಅಂತ ಕೊನೆಗೆ ಬಂದಾಗ ನಾವೇನು ಮಾಡೋಕ್ಕಾಗಿಲ್ಲ. ದೇವರು ನಿಮಗೆ ಅವಕಾಶಗಳನ್ನ ಕೊಟ್ಟು 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 ನೋಡಿರ್ತಾರೆ. ನೀವು ಅವಕಾಶಗಳನ್ನ ಕೊಟ್ಟು ನೀವು ಉಪಯೋಗಿಸ್ಕೊಳ್ಳಿಲ್ಲ ಅದಕ್ಕೆ ದೇವ್ರ ಜವಾಬ್ದಾರಲ್ಲ. ನಾವು ಕರೆಯೋದು ಎಷ್ಟೋ ಟೈಮಿಂದ ಕರೆದಿರ್ತೀವಿ. ನೀವು ಕೊನೆ ಗಳಿಗೆಲ್ಲ ಬಂದರೆ ಅದು ನಿಮ್ಮದು ಬದುಕೋನ್ ಯಾಕೆ ಹೊರತು ದೇವ್ರ ಮೇಲೆ ಭಕ್ತಿಯಿಂದ ಅಲ್ಲ. ಬದುಕಲಿಕ್ಕಿರೋದು ಐಡಿಯಾ ಹೊರತು ದೇವ್ರ ಮೇಲೆ ಭಕ್ತಿಯಿಂದ ಅಲ್ಲ. ಸ್ವಾಮಿ ಹತ್ತರಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಬೇಕು. ಇವತ್ತು ಅದ್ಭುತ ಸ್ವಲ್ಪ ಡೌನೇ ಆಯಿತು, ಪ್ರಾರ್ಥನೆ ಕಡಿಮೆ ಆಗೋಯ್ತು. ಸ್ವಲ್ಪ ಏನಾದರೂ ತೊಂದರೆ ಬಂದ್ಬಿಡ್ಲಿ ಸಾಕು, ತಕ್ಷಣ ದೇವರೇ ನಿನಗೆ ಕಣ್ಣು ಕಾಣೋದಿಲ್ಲ ಅಂತೇಳಿ ಇಷ್ಟು ದಿವಸ ಕಂಡಂಗೆ ಮಾಡೋದಕ್ಕೆ ಸ್ತೋತ್ರ ಇಲ್ಲ. ಕಂಡಂಗೆ ಮಾಡೋದೇ ಸ್ತೋತ್ರ ಇಲ್ಲ. ದೇವರೇ ನಿನಗೆ ಕಣ್ಣು ಕಾಣೋದಿಲ್ಲ. ದಯವಿಟ್ಟು ಹಂಗೆ ಹೇಳೋಕ್ಕೆ ಹೋಗಬೇಡಿ. ಮನಸ್ಸಿನಲ್ಲಿ ಬೇಜಾರಾಗಿ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರು ಕೂಡ ಸಕ್ಸಸ್ ಆಗೋದಿಲ್ಲ. ನಿಮಗೆ ಒಂದು ನಂಬಿಕೆ ಇರಲಿ, ನನ್ನ ದೇವರು ನನ್ನನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ ನಂಬಿಕೆ ಇರಲಿ ನಿಮಗೆ. ಆ ನಂಬಿಕೆ ಇಲ್ಲ. ಈಗ ಮಳೆ ಬರಬಾರ್ದು ಅಂತ ಪ್ರಾರ್ಥನೆ ಮಾಡ್ತೀವಿ. ಬ್ರದರ್ ನೀವೆಲ್ಲ ಹೇಳಿ, ನೀವು ಹೇಳಬೇಡಿ. ಮಳೆ ಬರಬಾರ್ದು ನಾವು ಪ್ರಾರ್ಥನೆ ಮಾಡ್ತೀವಿ ಎಲ್ಲಿ ಬೈರಾಪುರದಲ್ಲಿ. ಆದರೆ ಮಳೆ ಫುಲ್ಲು ಬರೋ ಸೂಚನೆ ಇರ್ತದೆ. ನೀವು ಮನೆಯಿಂದ ಹೋಗಿ ಏನು ಮಾಡ್ತೀರಾ? ಮಳೆ ಬರೋ ಸೂಚನೆ 2 ನಿಮಿಷ ಮಳೆ ಬಿದ್ದೋಗ್ಬಿಡ್ತದೆ. ನೀವು ಹೋಗ್ತಿರೋದು ಮಳೆ ಬರಬಾರ್ದು ಪ್ರಾರ್ಥನೆ. ನೀವೇನು ಮಾಡ್ತೀರಾ? ಮನೆಯಿಂದ ಹೋಗುವಾಗ ಛತ್ರಿ ತಗೊಂಡೋಗ್ತಿಲ್ಲ, ಅದೇ ಅಪನಂಬಿಕೆ. ನೀವು ಹೋಗ್ತಿರೋದು ಏನಕ್ಕೆ? ಮಳೆ ಬರಬಾರ್ದು ಪ್ರಾರ್ಥನೆ ಮಾಡೋಕ್ಕೆ. ಕೈಯಲ್ಲಿ ಛತ್ರಿ ಏನು ಗೊತ್ತಾ? ಬಂದುಬಿಟ್ರೆ ಅಂತೇಳಿ ಇದೇ ನೋಡಿ ಅಪನಂಬಿಕೆ. ನೀವು ನಂಬಿಕೆಯಿಂದ ಹೋಗೋದ್ರೆ ಛತ್ರಿನ ಬಿಸಾಕ್ಬಿಟ್ಟು ಹೋಗಿ, ಬಿಸಾಕ್ಬಿಟ್ಟು ಹೋಗಿ ಅಲ್ಲಿ ಗ್ಯಾರಂಟಿ ಮಳೆ ಬರೋದಿಲ್ಲ. ಈ ಛತ್ರಿ ಇಟ್ಕೊಂಡು ಹೋಗ್ತೀರ ನೋಡಿ, ಅದೇ ಅಪನಂಬಿಕೆ ನಿಮಗೆ. ಯಾವುದಕ್ಕೂ ಬಂದುಬಿಟ್ರೆ ಅಂತೇಳಿ ಇಲ್ಲ ಪ್ರಿಯರೇ, ನೀವು ನಂಬಿಕೆಯಿಂದ ಮಳೆ ಬರಬಾರ್ದು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಕೈಯಲ್ಲಿ ಛತ್ರಿ ಇರಬಾರ್ದು. ಇವತ್ತು ಸುಮಾರು ಜನ ಏನು ಮಾಡ್ತಾರೆ? ಛತ್ರಿನ ಕಂಕುಳಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ. ಬೇಡ ಬೇಡ ಬೇಡ. ನಾನು ಹೇಳಿದ್ರೆ ಸ್ವಲ್ಪ ಕೇಳಿಸ್ಕೊಳ್ಳಿ. ಯಾವುದೇ ವಿಷಯದಲ್ಲೂ ಏನೇ ಪ್ರಾಬ್ಲಮ್ ಆದರೂ ದೇವರು ಮನಸ್ಸನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಬೇಕು ಅಂತಲೇ ಕೆಲವೊಂದು ತೊಂದರೆಗಳನ್ನ ಕೊಡ್ತಾರೆ. ಗೊತ್ತಾ? ನಿಮ್ಮ ಮನೆಗಳಲ್ಲಿ ತೊಂದರೆ ಕೊಡ್ತಾರೆ. ನಿಮ್ಮ ಮಗ ತಿರುಗಿ ನಿಲ್ಲ ಮಾಡ್ತಾರೆ, ನಿಮ್ಮ ಹೆಂಡತಿ ತಿರುಗಿ ನಿಲ್ಲ ಮಾಡ್ತಾರೆ, ಗಂಡ ತಿರುಗಿ ನಿಲ್ಲ ಮಾಡ್ತಾರೆ, ಪಕ್ಕದ ಮನೆ ತಿರುಗಿ ನಿಲ್ಲ ಮಾಡ್ತಾರೆ. ಬೇಕು ಅಂದರೆ ಕೆಲವು ಸಲ ಲಾಸ್ ಮಾಡಿ ತೋರಿಸ್ತಾರೆ. 10 ಸಲ ಲಾಭ ಆಗಿ 1 ಸಲ ಲಾಸ್ ಆಗೋಂಗೆ ದೇವ್ರು ಮಾಡ್ತಾರೆ. ಆಗ ಲಾಸ್ ಆದಾಗ ಗೊಣಗಬೇಡಿ, ಸ್ತೋತ್ರ ಮಾಡಿ. ಆಗ ದೇವರು ನಿಮ್ಮನ್ನು ತುಂಬಿಸ್ತಾನೇ ಬರ್ತಾರೆ. ಇವತ್ತು ಕೂಡ ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ನಾನು ಇವತ್ತು ಸಭೆ ನಡೆಸಬೇಕಿದ್ರೆ, ಇವತ್ತು ನಾನು ಈ ಮಲ್ಲಿ ಸಭೆ ನಡೆಸ್ಕೊಂಡು ಇಲ್ಲಿ ಅನ್ನದಾನದ ವ್ಯವಸ್ಥೆ ಮಾಡಿಕೊಂಡು ನಮ್ಮ ಮನೆ ನಡೆಸ್ಕೊಂಡು ನಾವು ಅಲ್ಲೂ ಹಳ್ಳಿಗಳ ಮೇಲೆ ಹೋಗ್ತಾ ಮಾಡಬೇಕಿದ್ರೆ ಅದು ದೇವರ ಕೃಪೆ ಅಲ್ಲದೆ ಇನ್ನೇನು. ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಗೊಣಗಿಕೊಂಡು ಬೇಜಾರು ಮಾಡಿಕೊಂಡು ದುಃಖದಲ್ಲಿ ಪ್ರಾರ್ಥನೆ ಮಾಡಬೇಡಿ. 10 ನಿಮಿಷ ಪ್ರಾರ್ಥನೆ ಆದರೂ ಸಂತೋಷದಲ್ಲಿ ಮಾಡಿ. ಮಾಡ್ತೀರಾ? ಸೊಸೆ ಬೈದ್ಬಿಟ್ಟು ಸಾಕು, ಮುಖ ಕಡಿಗೆ ಅವನು ಕೈಕಾಲು ನಗ್ಗೋಗ್ಲಿ, ಹಿಂದೆ ಕೈಕಾಲು ನಗ್ಗೋದು. ನಮ್ಮ ದೇವ್ರು ಸಾಪಾಕ್ರಿಗಳಿಲ್ಲ. ನಮ್ಮ ದೇವ್ರು ಹೇಳ್ತಾರೆ ಆಶೀರ್ವಾದನೆ ಮಾಡು. ನಿಮಗೆ ಹಿಡ್ಕೊಂಡು ಓಡ್ದಿರೋರ್ಗು ನೀವು ಆಶೀರ್ವಾದನೆ ಮಾಡ್ರಿ. ನಿಮ್ಮನ್ನ ಗಲಾಟೆ ಮಾಡಿದವ್ರಿಗೆ ಆಶೀರ್ವಾದ ಮಾಡಿ. ಇವತ್ತೇನು ಗೊತ್ತಾ? ನಾವು ಸಾಪಾಕೋದು ಏನೋ ಏಸಪ್ಪ ಇದ್ದಾರೆ ನೋಡ್ಕೊಳ್ತಾರೆ. ಬೈಬಲಲ್ಲಿ ಎಲ್ಲಿದೆ ಯೇಸು ಸ್ವಾಮಿ ಶಾಪ ಹಾಕಿದ್ದಾರೆ ಅಂತೇಳಿ? ಯೇಸು ಸ್ವಾಮಿ ಏನು ಹೇಳೋದು ಗೊತ್ತಾ? ನೀವು ಶಾಪ ಹಾಕಬೇಡಿ. ನೀವು ಶಾಪ ಹಾಕಿದ್ರೆ ನಿಮಗೆ ಆಶೀರ್ವಾದ ಅಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಗಾದರೆ ಇದೊಂದು ವಾಕ್ಯ ನಾನು ಹುಡುಕ್ಬಿಟ್ಟು ತೆಗಿತೀನಿ. 5:43 ನೀವು ಇಲ್ಲ ನೋಡ್ತೀರಾ? ನಿನ್ನ ನೆರೆಯವರನ್ನು ಪ್ರೀತಿಸಿ, ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದಿರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಯೇಸು ಹೇಳ್ತಾರೆ, ನಾನು ನಿಮಗೆ ಹೇಳುವುದೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ನಿಮ್ಮ ವೈರಿಗಳನ್ನು ನೀವು ಪ್ರೀತಿ ಮಾಡ್ರಿ. ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನಿಮಗೆ ಹಿಂಸೆ ಯಾರು ಮಾಡ್ತಾರೋ ಅವರಿಗೆ ಶಾಪ ಹಾಕಬೇಡಿ, ಅವರಿಗೆ ನೀವು ಪ್ರಾರ್ಥನೆ ಮಾಡಿ, ಅವರು ಒಳ್ಳೆಯವರಾಗ್ತಾರೆ. ನಾನೀಗ ಉದಾಹರಣೆಗೆ ಒಂದು ಮಾತು ಹೇಳ್ತೀನಪ್ಪ. ನಾನು ಮಾತಾಡ್ತೀನಿ. ನಿಮ್ದು ಇನ್ನೊಂದು ಹೆಸರು ಆನಂದ ಮಹಾದೇವ ಸ್ವಾಮಿ ಆಯಿತಾ? ಮಹಾದೇವ ಸ್ವಾಮಿ ನನಗೆ ಹಿಡ್ಕೊಂಡು ಹೊಡೆದ್ಬಿಡ್ತಾನೆ. ನಾನು ಅವ್ನ ಕೈ ಕಾಲು ನಗ್ಗೋಗ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವ್ನ ಕೈ ಕಾಲು ನಗ್ಗೋಯ್ತು. ಅವ್ರ ಕೈ ಕಾಲು ನಗ್ಗೋಗಿದ್ರೆ ಅವ್ರಿಗೆ ಶಿಕ್ಷೆ ಆಯಿತು. ಪಾಪ ಅವ್ರ ಹೆಂಡತಿ ಮಕ್ಕಳಿಗೆ ಅನ್ನದಾರಿ ಹೋಯ್ತಾ?
ಅನ್ನದಾರಿ ಹೋಯ್ತಾ? ಅವ್ರ ಹೆಂಡತಿ ಮಕ್ಕಳು ನನಗೇನು ಮಾಡಿದರು? ಆಗ ಆ ಹೆಂಡತಿ ಮಕ್ಕಳು ಶಾಪ ನನ್ನ ಬಿಡೋದಿಲ್ಲ, ಅವ್ರು ಶಾಪ ಹಾಕೋದಿಲ್ಲ, ಅವ್ರು ಕಣ್ಣೀರು ಹಾಕ್ತಾರೆ. ನನ್ನ ಗಂಟೆ ಹಿಂಗಾಗ್ಬಿಟ್ನಲ್ಲ ಮಾಡ್ತಿದ್ದಾಗ ಆ ಕಣ್ಣೀರು ನಮ್ಮನ್ನು ಬಾಧಿಸ್ತದೆ. ಅದರ ಬದಲಿಗೆ ಮಹಾದೇವ ಸ್ವಾಮಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ಜ್ಞಾನ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿ. ನೋಡಿ ಇಲ್ಲಿ ಬರ್ತಿದೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸಿರೋಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಇವತ್ತು ನಮಗೆ ಹಿಂಸೆ ಕೊಡೋರು ಎಷ್ಟು ಜನ ಇದ್ದಾರೆ ಗೊತ್ತಾ? ನಾವೇನು ಸುಖವಾಗಿದ್ದೀವಿ ತಿಳ್ಕೊಬೇಡಿ. ಹಿಂಸೆ ಕೊಡೋರಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ, ದೇವರೇ ಅವನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ಜ್ಞಾನ ಕೊಡಪ್ಪ, ಒಳ್ಳೆ ತಿಳಿದು ಕೊಡಪ್ಪ, ಅವನು ನಾಲಿಗೆಗೆ ಮೊದಲು ಕಡಿವಾಣ ಹಾಕಪ್ಪ ಅಂತ ಪ್ರಾರ್ಥನೆ ಮಾಡ್ತೀವಿ. ಈಗ ಹಂಗಲ್ಲ, ಯೇಸು ಸ್ವಾಮಿ ಇದ್ದಾರೆ, ನಿನ್ಗೆ ಗೊತ್ತಾಗ್ತದೆ, ಸತ್ತೋಯ್ತ್ಯಾ, ನಮ್ಮ ದೇವರು ವಿರೋಧ ಬರಬೇಡ. ಯಾರಮ್ಮ ಹೇಳಿದ್ದಾರೆ ಬೈಬಲಲ್ಲಿ ಬರೆದಿರೋದು, ನೀವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದಾಳೆ. ಅಲ್ಲಿ ಕೆಳಗಡೆ ವಾಕ್ಯ ಹೋದಪ್ಪ, ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಇಲ್ಲ ಅಂತಂದರೆ ಮಕ್ಕಳಾಗೋದಿಲ್ಲ. ನೀವು ದೇವ್ರ ಮಕ್ಕಳಾಗಬೇಕಾ? ದೇವ್ರ ಮಕ್ಕಳಾಗಬೇಕಾ? ದಮ್ಮಯ್ಯ ಅಂತ ಹೇಳ್ತೀನಿ, ನಿಮ್ಮ ವಿರೋಧವಾಗಿ ಬಂದವರಿಗೆ ಆಶೀರ್ವಾದನೇ ಮಾಡಿ. ಒಂದು ಸಲ ಜಗಳಕ್ಕೆ ಬರ್ಬೋದು, 2 ಸಲ ಜಗಳಕ್ಕೆ ಬರ್ಬೋದು, 3ನೇ ಸಲ ಅವರು ಸೈಲೆಂಟ್ ಆಗೇ ಆಗ್ತಾರೆ. ಇವತ್ತೇನು ಗೊತ್ತಾ? ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡು ಬಾಕಿ ಇರೋರು ಎದುರಿಸೋದು ಮಾಡೋಕೋಬೇಡಿ. ನಮ್ಮ ದೇವರು ಹಿಂಸೆ ಕೊಡುವಂಥ ದೇವರಲ್ಲ. ನಮ್ಮ ದೇವರ ಕೈಗೆ ಮಳೆ ಹೊಡೆದಾಗಲೇ ಅವ್ರು ಏನು ಹೇಳಿದ್ರು ಗೊತ್ತಾ? ತಂದೆಯವರನ್ನ ಕ್ಷಮಿಸಿದ್ರು. ಅವ್ರನ್ನ ಸಾಯಿಸಿಬಿಟ್ರು ಸಿಲ್ಬೇಲಿ. ತಕ್ಷಣ 3 ದಿವಸ ಅವ್ರು ಎದ್ದು ಬಂದರು. ಸಾಯಿಸೋ ದೇವರು 3 ದಿವಸ ಎದ್ದು ಬಂದಾಗ ಜನಗಳಿಗೆ ಗೊತ್ತಾಗುತ್ತೆ, ಓ ಇವನು ಸಾವನ್ನೇ ಗೆದ್ದು ಬಂದಿರೋನು. ಸಾವನ್ನ ಗೆದ್ದು ಬರೋರು ಯಾರು? ದೇವರು ಮಾತ್ರ. ದೇವರಿಗೆ ಮಾತ್ರ ಸಾವನ್ನ ಗೆದ್ದು ಬರೋದು. ಅದಕ್ಕೇನೆ ದೇವರಿಗೆ, ನಮ್ಮ ದೇವರಿಗೆ ಮೃತ್ಯುಂಜಯ ಅಂತ ಹೆಸರು. ಮೃತ್ಯುವನ್ನು ಜಯಿಸಿ ಬಂದವನು ಏಕೈಕ ದೇವರದಲ್ಲಿ ನಮ್ಮ ಯೇಸು ಮಾತ್ರ. ಮೃತ್ಯುಂಜಯ ಅಂತ ಅವ್ರದ್ದು ಇನ್ನೊಂದು ಹೆಸರು. ಮೃತ್ಯುವನ್ನು ಜಯಿಸಿ ಬಂದವರು, ಶಿಲ್ಬೆ ಮೇಲೆ ಸಾಯಿಸಿದ್ರು, ಸತ್ತು 3 ಸಲ ಎದ್ದು ಬಂದಾಗ ಯಾರು ಮೊಳೆ ಹೊಡೆದ್ರು ಅವ್ರಿಗೆ ಕಣ್ಣೆ ಕಂಡ್ರು, ಯಾರು ಇತ್ತು ಅವ್ರಿಗೆ ಕಂಡ್ರು. ನಾನು ದೇವರು ಅಂತ 40 ದಿವಸ ಭೂಮಿ ಮೇಲೆ ಓಡಾಡಿ ತೋರಿಸಿದ್ರು. ಅದಕ್ಕೇನೆ ಪ್ರಿಯರೇ, ಇವತ್ತು ಯೇಸು ಸ್ವಾಮಿದು ಆಲಯ ಜಾಗದಲ್ಲಿ ಸಮಾಧಿ ಇವತ್ತು ಇನ್ನೂ ಖಾಲಿಯಾಗಿದೆ. ಎಲ್ಲರ ಸಮಾಧಿಗಳಲ್ಲಿ ಇನ್ನೂ ಅವಶೇಷಗಳಿದೆ, ಆದರೆ ಯೇಸು ಸ್ವಾಮಿ ಸಮಾಧಿಯಲ್ಲಿ ಅವಶೇಷಗಳಿಲ್ಲ. ಯೇಸು ಸ್ವಾಮಿ ಎದ್ದು ಬಂದಾಗಿದೆ. ಅಲ್ಲಲ್ಲಿಯ ಇದನ್ನು ನಾನು ಬ್ರಾಹ್ಮಣರ ಜಾತಿಯಿಂದ, ಕೊಡಗಿನ ಅಮ್ಮ ಕೊಡೋ ಜಾತಿಯಿಂದ ಬಂದು ಹೇಳ್ತಾ ಇದ್ದೀನಿ. ನಾನು ಅಮ್ಮ ಕೊಡೋ ಜಾತಿಯಿಂದ ಬಂದು ಹೇಳ್ತಾ ಇದ್ದೀನಿ, ಯೇಸುವೇ ಸತ್ಯವಾದ ದೇವರು. ಯಾಕೆಂದರೆ ನಾನು ಎಲ್ಲ ದೇವರುಗಳನ್ನ ಆರಾಧನೆ ಮಾಡಿ, ಎಲ್ಲ ದೇವರುಗಳನ್ನ ಪೂಜೆ ಮಾಡಿ, ನಮ್ಮ ತಾತನೂ ಕೂಡ ಧರ್ಮಸ್ಥಳದಲ್ಲಿ ಇದ್ರು ಗೊತ್ತಾ? ನಾವೆಲ್ಲ ದೊಡ್ಡ ಪೂಜೆ ಮಾಡ್ತಕ್ಕಂಥ ಪೂಜಾರಿಗಳು. ನಾವು ಕೊಡಗಿನಲ್ಲಿ ಬಲ್ಯಮಂಡ್ರು ಹೇಳ್ತಾ ದೇವಸ್ಥಾನದಲ್ಲಿ ಕೋಲು ಕೊಡೆ ಹಿಡಿಯಕ್ಕೆ ಹೋಗ್ತಾ ಇದ್ದೆ ನಾನು. ಇವ್ರ ತಾತ ದೊಡ್ಡದಾಗಿ ಮೈ ಮೇಲೆ ದೇವ್ರು ಬರ್ತಾಯಿತ್ತು. ನಮ್ಮ ಮಿಸಸ್ ತಾತನಿಗೆ ಶಾಸ್ತ್ರ ಹೇಳಿದಾಗ ಹಂಗಂಗೇ ಮಾಡ್ತಾಯಿದ್ರು. ಆದರೆ ಕೊನೆಗೆ ಅವರೆಲ್ಲ ದುರ್ಮರಣನೇ ಅನುಭವಿಸಿ ಸತ್ರು. ಆದರೆ ಇವತ್ತು ಸರ್ವಶಕ್ತನಾದ ದೇವರು ನಮ್ಮ ಕುಟುಂಬ ಶಾಪಗ್ರಸ್ತವಾದ ಕುಟುಂಬ ಗೊತ್ತಾ? ಇವತ್ತು ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಯಾರೂ ತಲೆ ಎತ್ತಾ ಇಲ್ಲ. ಇವತ್ತು ಯೇಸು ಸ್ವಾಮಿನ ನಂಬಿದ ಮೇಲೆ ನಾನು 16 ಜನಕ್ಕೆ ಅನ್ನದಾನ ಕೊಡೋಷ್ಟು ಮಟ್ಟಿಗೆ ಶಕ್ತಿನ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ನೀವೇನೆ. ನಾನು ಇಲ್ಲೇ ಕೊಡ್ತಾ ಇರೋದು ಅನ್ನದಾನ. ಅಲ್ಲಲ್ಲಿಯ ಅದೊಂದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಕಾಯಿಲೆದಲ್ಲಿರೋರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾಗ ಕಾಣಿಕೆ ತಗೊಳ್ಳೋದಿಲ್ಲ ಗೊತ್ತಾ ನಿಮಗೆ? ಯಾರ ಮನೆ ದೆವ್ವಗಳು ಬಿಡುಗಡೆ ಆಗೋದಿಲ್ಲ ಅಲ್ಲಿ ಕಾಣಿಕೆ ತಗೊಳ್ಳೋದಿಲ್ಲ ಗೊತ್ತಾ? ಬಿಡುಗಡೆ ಆಗಬೇಕು ಅಂಥವ್ರ ಮನೆ ಕಾಣಿಕೆ ತಗೊಳ್ತೀನಿ. ಯಾಕೊತ್ತಾ? ನಾ ದುಡ್ದಿರೋ ದುಡ್ಡೇ ನನಗೆ ಸಾಕು. ಅದ್ರ ಮೇಲೆ ನೀವು ಏನು ಕೊಡ್ತೀರೋ ಅದು ಆಲಯಕ್ಕೆ. ನೀವು ಕೊಡೋದು ಕಾಣಿಕೆನ ಬೇಡ ತಗೊಳ್ಳೋದಿಲ್ಲ. ಆದರೆ ಬಿಡುಗಡೆ ಆಗದಿರೋ ಜಾಗದಲ್ಲಿ ನಾನು ಕಾಣಿಕೆ ತಗೊಳ್ಳೋದಿಲ್ಲ. ನೀವು ಬಿಡುಗಡೆ ಆಗಬೇಕು, ನಿಮ್ಮ ಕೈಯಿಂದ ಕಾಣಿಕೆ ತಗೋಬೇಕು. ಅಲ್ಲಲ್ಲಿಯ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. ಆವಾಗಲೇ ಪರಲೋಕದ ತಂದೆ ನಿಮಗೆ ಕೊಡೋದು. ಹಾಗಾದರೆ 4ನೇ ಪ್ರಾರ್ಥನೆ ಅಲ್ಲ ಮಕ್ಕಳೇ, ಇದು 4ನೇ ಪ್ರಾರ್ಥನೆ ಯಾವುದು? ಹಿಂಸೆ ಪಡಿಸೋರಿಗೋಸ್ಕರ ಪ್ರಾರ್ಥನೆ ಮಾಡಿ, ಆಗ ನಮ್ಮ ಅಪ್ಪ ಕೊಡ್ತಾರೆ. ಇಲ್ಲ ಕೊಡಾಕಿಲ್ಲ, ಏನಿಲ್ಲ ಕೊಡಾಕಿಲ್ಲ. ಆಮೇನ್. ಈಗ 5ನೇ ಪ್ರಾರ್ಥನೆ ಬರೋಣ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾಯ 26:42. ಮತ್ತಾಯ 26:42. ಮತ್ತಾಯ ಇಲ್ಲಿ ಮತ್ತಾಯ 26 ಓದಪ್ಪ, ಸಿಕ್ಕಿದ್ರೆ ಓದಪ್ಪ. ತಿರುಗಿ 2ನೇ ಸರಿ ಹೋಗಿ, ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗ ಕೊಡಬೇಕಾದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದನು. ಯೇಸು ಸ್ವಾಮಿ ಸಾಯೋ ಟೈಮಲ್ಲೂ ಕೂಡ ಅಪ್ಪ ನನ್ನ ಬದುಕಿಸ್ಬಿಡು ಅಂತ ಹೇಳಿಲ್ಲ, ಅಪ್ಪ ನನ್ನ ರಕ್ಷಿಸೋದು ಹೇಳಿಲ್ಲ. ಜನಗಳು ಸರ್ ಸಾಯ್ಬೇಕಾದ್ರೆ ಅವ್ರು ಒಂದು ಮಾತಾದ್ರು, ನಿನ್ನ ಚಿತ್ತ ಪ್ರಕಾರ ನನಗೆ ಏನೇ ಶಿಕ್ಷೆ ಬಂದರೂ ನಾನು ಅನುಭವಿಸ್ತೀನಿ ಹೇಳಿದ್ರು. ಇವತ್ತು ನನಗೆ ಸ್ವಲ್ಪ ಶಿಕ್ಷೆ ಬಂದುಬಿಟ್ರೆ ದೇವ್ರನ್ನ ಜರಿತೀನಿ, ಸ್ವಲ್ಪ ಕಷ್ಟ ಬಂದುಬಿಟ್ರೆ ದೇವರಿಗೆ ಬೈತೀವಿ, ಸಿಕ್ಕಿದಾಗ ಮಾತ್ರ ಚೆನ್ನಾಗಿ ಜೇಪ್ಕೊಬಿಡ್ತೀವಿ.
ಸಿಗದೇ ಇದ್ದಾಗ ದೇವ್ರುಗಳ ಮುಂದೆ ರೌಡಿಸಮು, ದೇವ್ರ ಮುಂದೆ ರೌಡಿಸಮು ಮಾಡೋಕ್ಕೋಗ್ಬೇಡಿ. ಒಂದು ನಿಮಿಷ ನಾನು ಕಣ್ಣು ಮುಚ್ಕೊಳ್ತೀನಿ ಆಯಿತಾ. ಎಷ್ಟು ಜನ ದೇವ್ರನ್ನ ಬೈದಿದ್ದೀರಾ? ಪಾಪ ನಮ್ಮ ಸಭೆಯಲ್ಲಿ ಎಲ್ಲ ಒಳ್ಳೆಯವರಲ್ಲಪ್ಪ, ಸತ್ಯ ಹೇಳಿ. ದೇವ್ರನ್ನ ಬೈದಿರೋ ಎಷ್ಟು ಜನ ಇದ್ದೀರಾ? ರೇ, ನಿಮ್ಮ ತಪ್ಪುಗಳು ಕಂಡ್ರೆ ನಿಮಗೆ ಅದ್ಭುತ ಆಗ್ತಾ ಇಲ್ಲ ರೇ. ಮನಸ್ಸು ಜೊತೆ ಚೌಕ್ ಕೊಟ್ಟಂಗೆ ದೇವ್ರಿಗೆ ಚೌಕ್ ಕೊಡಕ್ಕೆ ಹೋಗ್ಬೇಡಿ. ಅಲ್ಲಲ್ಲಿಯ ನಾನು ಕೂಡ ದೇವ್ರನ್ನ ಬೈದಿದ್ದೀನಿ. ಅಲ್ಲಲ್ಲಿಯ ಅಲ್ಲಲ್ಲಿಯ ಯಾಕೆ ಅದ್ಭುತ ಆಗದಿದ್ರೆ ಮನಸ್ಸಿನ ತಾಳ್ಮೆ ಇಲ್ಲ. ಆದರೆ ಇವತ್ತು ಸ್ವಾಮಿ ಹೇಳ್ತಾರೆ, ದೇವರ ಚಿತ್ತ ಏನಿದೆ ಅದ್ರ ಪ್ರಕಾರ ನಾನು ನಡೆಸೋದು ಕೇಳಿ. ನಿಮ್ಮನ್ನು ಹೂವಿನ ಹಾಸಿಗೆ ಮೇಲೆ ನಡೆಸ್ತಾರೆ, ಕೆಲವು ಸಲ ಮುಳ್ಳಿನ ಹಾಸಿಗೆ ಮೇಲೂ ನಡೆಸ್ತಾರೆ. ಹಲೋ, ಕೆಲವು ಸಲ ಮುಳ್ಳಿಗೆ ಹಾಸಿಗೆ ಮೇಲೆ ನಡೆಸುವಾಗಲೂ ಕೂಡ ಸ್ತೋತ್ರ ಮಾಡ್ಕೊಂಡೇ ನಡೀರಿ, ಅದರಲ್ಲಿ ಒಳ್ಳೇದಿದ್ದೇ ಇದೆ. ಸಿಹಿಯಾದ ಪದಾರ್ಥ ತಿಂದರೆ ಶರೀರಕ್ಕೆ ಕಾಯಿಲ, ಕಹಿ ಪದಾರ್ಥಗಳು ತಿಂದರೆ ಆರೋಗ್ಯ. ನಿಜಾನ? ತಿನ್ನುವಾಗ ಕಷ್ಟ, ಆದರೆ ದೇಹಕ್ಕೆ ಅದು ಇಷ್ಟ. ತಿನ್ನದಿದ್ದರೆ ಬರ್ತದೆ ಕಷ್ಟ. ನಿಜಾನ? ನಿಜಾನ? ಯಾವುದೇ ಔಷಧಿಗಳು ತಗೊಳ್ಳಿ, ಯಾವುದೇ ಔಷಧಿಗಳು ತಗೊಳ್ಳಿ, ಕುಡಿಯೋಕ್ಕೆ ಭಾಳ ಕಷ್ಟ. ಆದರೆ ಒಂದು ತಿಳ್ಕೊಳ್ಳಿದ್ದಾರೆ, ಅದು ದೇಹಕ್ಕೆ ಔಷಧ. ಅದೇ ಸ್ವೀಟ್ ತಿಂತ ಬನ್ನಿ, ನಿಮಗೆ ರೋಗಗಳು ಬರ್ತಾ ಇರ್ತದೆ. ಬಾಯಿಗೆ ಯಾವುದು ಸೀನೋ ಅದು ದೇಹಕ್ಕೆ ಕಹಿ. ಹಾಗೆಯೇ ಕೆಲವೊಂದು ಸಲ ದೇವರು ತಪ್ಪಾದ ಕಾರ್ಯದಲ್ಲಿ ನಡೆಸೋದಿಲ್ಲ, ಕೆಲವೊಂದು ಶೋಧನೆಗಳನ್ನ ಬೇಕು ಅಂತ ಕೊಟ್ಟು ನೋಡ್ತಾರೆ. ಅದರಲ್ಲೂ ನೀವು ಸ್ತೋತ್ರ ಮಾಡಿರಿ, ದೇವರ ಆಶೀರ್ವಾದ ಮಾಡ್ತಾರೆ. ಅಲ್ಲಲ್ಲಿಯ ಒಂದು ಸಲ ಕೊಟ್ಟು ನೋಡ್ತಾರೆ, ಇನ್ನೊಂದು ಸಲ ಕಿತ್ಕೊಂಡು ನೋಡ್ತಾರೆ. ಅದಕ್ಕೆ ಇನ್ನೊಂದು ವಾಕ್ಯ ಇದೆ ತಗೊಳ್ಳಿ. ಯೋಬ 1:21 ನೋಡಿ. ಒಬ್ಬ ಪರಮ ಭಕ್ತ ಏನು ಹೇಳ್ತಾರೆ ಅಂತ ಹೇಳಿ. ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು. ಏನೋ ಸಂಪಾದನೆ ಮಾಡ್ಕೊಂಡು ಬಂದ್ರ? ಬರುವಾಗ ಯಾರು ಕಡ್ಗ ಚಿನ್ನದ ಮಳೆ ಹಾಕೊಂಡು ಬಂದಿರೋ ಕೈ ಎತ್ತಿಯಪ್ಪ. ಏನು ಇಲ್ಲದವನಾಗಿ ಬಂದೇನು? ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಗೊಣಗದ್ರಲ್ಲಿ ಸ್ತೋತ್ರವಾಗಲಿ ಅಂದಾಗ ಅದೇ ಕೊನೆಯ ಅಧ್ಯಾಯಕ್ಕೆ ಬಂದಾಗ ಅವನಿಗೆಲ್ಲ ಡಬಲ್ ಕೊಟ್ಟರಂತೆ. ಬೇಕು ಅಂದರೆ ದೇವ್ರಿಗೆ ಕಿತ್ಕೊಂಡು ನೋಡ್ತಾರಂತೆ. ಇಲ್ಲಿ ಸ್ವಾಮಿ ಹೇಳ್ತಾರೆ, ತಾಯಿ ಗರ್ಭದಿಂದ ಬರುವಾಗ ಏನು ಇಲ್ಲದವನಾಗಿ ಬಂದನು, ಹೋಗುವಾಗಲೂ ಕೂಡ ಏನು ಇಲ್ಲದಂತರ ಹೋಗ್ತೀನಿ. ದೇವರು ಅದರ ಮಧ್ಯದಲ್ಲಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ. ಅದು ಕೆಲವೊಂದು ಜನಕ್ಕೆ ಏನು ಗೊತ್ತಾ, ಯೇಸು ಹತ್ರ ಬರ್ತಾರೆ, ಅದ್ಭುತ ಆದಮೇಲೆ ಬರೋದೇ ಬಾಕಿ ಮಾಡ್ಬಿಡ್ತಾರೆ. ಆವಾಗ ಆ ಅದ್ಭುತನ ಕಿತ್ಕೊಂಡ್ಬಿಡ್ತಾರೆ ದೇವರು. ಆವಾಗ ಅದ್ಭುತ ಏನು ಮಾಡ್ತಾರೆ? ಕಿತ್ಕೊಂಡ್ಬಿಡ್ತಾರೆ. ಎಚ್ಚರ, ಎಚ್ಚರ. ನಿಮ್ಗೆ ಎಷ್ಟೋ ಸಲ ವಾರ್ನಿಂಗ್ ಕೊಟ್ಟಿದ್ವಿ, ಆಲಯಕ್ಕೆ ಬನ್ನಿ, ಆಲಯಕ್ಕೆ ಬನ್ನಿ, ಆಲಯಕ್ಕೆ ಬನ್ನಿ ಅಂತೇಳಿ ಬರೋದೇ ಇಲ್ಲ. ಕೊನೆಗೆ ಬಂದ್ಬಿಟ್ಟು ನಾಟಕ ನಾಟಕ ವಾಸಿ ಆದಮೇಲೆ ಪುನಃ ವಾಪಸ್ಸು. ನೋಡಿ ಅಲ್ಲಿ ಸ್ವಾಮಿ ಹೇಳ್ತಾರೆ, ಕೆಲವೊಂದು ಸಲ ನಿಮ್ಗೆ ಕೊಟ್ಟು ನೋಡಿದ್ದಾರೆ, ನೀವು ತಗೊಂಡ ಮೇಲೆ ದಯವಿಟ್ಟು ದೇವರಿಗೆ ಥ್ಯಾಂಕ್ಸ್ ಹೇಳ್ಕೊಂಡು ಸುಮ್ಮನೆ ಇದ್ಬಿಡಿ. ಇದು ಬಿಟ್ಬಿಟ್ಟು ನೀವು ಏನಾದರೂ ರಿವರ್ಸ್ ಗೇರ್ ಹಾಕಿದ್ರೆ ದೇವರನ್ನು ಕಿತ್ಕೊಳ್ಳೋಕ್ಕೂ ಗೊತ್ತಿದೆ, ಕೊಡೋಕ್ಕೂ ಗೊತ್ತಿದೆ, ಕಿತ್ಕೊಳ್ಳೋಕೆ ಗೊತ್ತಿದೆ. ಪ್ರಾರ್ಥನೆ ಮಾಡುವಾಗ ಕೊಟ್ಟಿದ್ದಕ್ಕೆಲ್ಲ ಸಂತೋಷ ಪಡಬೇಡ, ಸ್ತೋತ್ರ ಮಾಡು. ಕೊಟ್ಟಿದ್ದಕ್ಕೆಲ್ಲ ಸಂತೋಷ ಪಡಬೇಡ, ಸ್ತೋತ್ರ ಮಾಡು. ಸ್ತೋತ್ರ ಮಾಡಿದ್ರೆ ಉಳಿತದೆ, ಇಲ್ವಾ ಅದನ್ನು ಕಿತ್ಕೊಬಿಡ್ತಾರೆ. ಕಿತ್ಕೊಂಡಾಗ ನಿನ್ನ ಗತಿ ನಾಯಿಪಾಡಾಗಿರ್ತದೆ. ನಿನಗೆ ಆರೋಗ್ಯದ ವಿಷಯದಲ್ಲಿ ನೀನು ಇಲ್ಲಿಗೆ ಬಂದಿದ್ಯಾ, ನಿನ್ನ ದೇವರು ಆರೋಗ್ಯ ಕೊಟ್ಟಿದ್ದಾರಾ, ಆ ಆರೋಗ್ಯಕ್ಕೋಸ್ಕರ ಸ್ತೋತ್ರ ಮಾಡು. ಇಲ್ವಾ ವಯಸ್ಸಾಗ್ತಾ ಬಂದರೆ ನಿನ್ನ ಆರೋಗ್ಯನ ಕಿತ್ಕೊಂಡ್ಬಿಡ್ತಾರೆ. ಹಣಕಾಸಿನ ದೇವರು ಕೊಟ್ಟಿದ್ದಾರಾ, ಅದಕ್ಕೆ ಥ್ಯಾಂಕ್ಸ್ ಹೇಳು. ಇಲ್ವಾ ನಿನ್ನ ಹಣಕಾಸಿನ ತೆಗೆದು ಕಿತ್ಕೊಂಡ್ಬಿಡ್ತಾರೆ. ಮಗನಿಗೆ ಒಂದು ಕಿಡ್ನಿಗೆ ಕಲ್ಲು ಬಂದ್ಬಿಟ್ಟು ಸಾಕು, ದುಡ್ಡು ಹೋಗ್ಬಿಡ್ತು. ಅರ್ಥ ಆಗ್ತಾ ಇದೆಯಾ? ಒಂದು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಸಾಕು, ಹೋಗ್ಬಿಡ್ತು. ಇವತ್ತು ನಮ್ಮ ಚರ್ಚಲ್ಲಿ ಒಬ್ಬರು ನಮಗೆ ಅಲ್ಲಿ ವಾಕ್ಯ ಒಬ್ಬರು ಸಾಕ್ಷಿ ಹೇಳಿದ್ರು, ಮನೆಗೆ ಸೇವಕರು ಬಂದಿರಂತೆ, ಇವನಿಗೆ ಅದೇನೋ ತಡೆಯಾಗ್ತಾಯಿಲ್ಲ. ಸೇವಕರು ಬಂದಿದ್ದಾರೆ, ದೇವರು ನೋಡಿ ಆ ಟೈಮಲ್ಲಿ ಸೇವಕರು ಕಳಿಸ್ಬಿಡ್ತಾರೆ. ಕೊನೆಗೆ ಪ್ರಾರ್ಥನೆ ಮುಗಿದ ತಕ್ಷಣ ಕರ್ಕೊಂಡೋದ್ರಂತೆ. ಯಾವುದೋ ಒಂದು ಶಕ್ತಿ ನಿಮ್ಮ ಗಂಡನನ್ನು ಕಾಪಾಡಿದೆ, ಇಲ್ಲಾಂದರೆ ಅರ್ಧ ಗಂಟೆಲಿ ಅವ್ರದ್ದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಿದ್ರು ಅಂತ ಹೇಳಿದ್ರು. ಕೊನೆಗೆ ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಇವತ್ತು ಬಂದು ಸಾಕ್ಷಿ ಹೇಳ್ದ, ಅರ್ಧ ಗಂಟೆ ಕಳೆದೋಗಿದೆ, ನಿಮ್ಮ ಗಂಡ ತೀರೋಗ್ಬಿಡ್ತಿದ್ದ. ಇವತ್ತು ಅದೇ ಗಂಡ ಬಂದು ಹೇಳ್ದ, ನಾನು ತೀರೋಗ್ತಿದ್ದೆ. ಆದರೆ ನನ್ನ ಅರ್ಧ ಗಂಟೆಯಲ್ಲಿ ನಾನು ಟ್ರೀಟ್ಮೆಂಟ್ ತಗೊಂಡು ನಾನು ಬಂದೀನಿ, ಇವತ್ತು ಚೆನ್ನಾಗಿದ್ದೀನಿ. ನನಗೆ ಮಿನಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ದೇವರು ಹಾರ್ಟ್ ಅಟ್ಯಾಕ್ ಕೊಟ್ಟು ನೋಡ್ತಾರೆ, ಆರೋಗ್ಯ ಕೊಟ್ಟು ನೋಡ್ತಾರೆ. ತೆಗಿಲಿಲ್ಲ, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಡಮಾರ್ ಆಗ್ಬಿಡ್ತೀವಿ. ಅಲ್ಲಲ್ಲಿಯ ಬೇಡ ಪ್ರಿಯರೇ, ದೇವರು ನಿಮ್ಗೆ ಆರೋಗ್ಯ ಕೊಟ್ಟಿದ್ದಾರಾ, ಸ್ತೋತ್ರ ಹೇಳಿ. ಅದ್ಭುತ ಕೊಟ್ಟಿದ್ದಾರಾ, ಸ್ತೋತ್ರ ಹೇಳಿ. ಥ್ಯಾಂಕ್ಸ್ ಹೇಳೋದನ್ನ ಪುನಃ ಮರ್ತರೆ
ನಾವೇನು ಮಾಡ್ಕೋದಿಲ್ಲ, ಕೊಟ್ಟಿದ್ದು ತಗೊಂಡಾಗ ಏನು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಅವ್ರಿಗೆ ಕೊಡ್ಲಿಕ್ಕೂ ಗೊತ್ತು, ತಗೊಳ್ಳಿಕ್ಕೂ ಗೊತ್ತು. ತಗೊಳ್ಳೋದು ಮಾಡಬೇಡಿ. ಕೆಲವು ಜನಕ್ಕೆ ನಾವು ಬಡ್ಕೊಳ್ತೀವಿ, ನೋಡ್ರಪ್ಪ ಬನ್ನಿ, ನೋಡ್ರಪ್ಪ ಬನ್ನಿ ಹೇಳಿದ್ರು ಮತ್ತೆ ಕೇಳೋದಿಲ್ಲ. ಕೊನೆಗೆ ಯೇಸು ಸ್ವಾಮಿಗೆ ಕೆಟ್ಟ ಹೆಸರು ಮಾಡ್ಬಿಡ್ತಾರೆ ಅವರು. ಬರೋದು ಕೊನೆಗೆ ಬರೋದೈತಾ, ಯೇಸು ಸ್ವಾಮಿ ಬದುಕಿಸ್ಲಿಲ್ಲ, ಯಾಕೆ ಬದುಕಿಸ್ಲಿಲ್ಲ? ಅವ್ರದ್ದು ನಾಟಕ ಯೇಸು ಸ್ವಾಮಿ ಗೊತ್ತಿದೆ, ಏನಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಿದೆ. ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ, ನಾನು ಕೈ ಇಟ್ಟು ಪ್ರಾರ್ಥನೆ ಮಾಡಿ ಅದ್ಭುತ ಆಗೋದಿಲ್ಲ, ಯೇಸು ಸ್ವಾಮಿಯ ನಾಮದಲ್ಲಿ ಮಾತ್ರ ಅದ್ಭುತ ಆಗೋದು. ನಾನು ಕೇವಲ ಮನಸ್ಸ ಪಾಸ್ಟ್ಗಳ ಮೇಲೆ ಗೊಣಗಕ್ಕೆ ಹೋಗಬೇಡಿ. ಅಲ್ಲಲ್ಲಿಯ ಇವತ್ತು ಅದ್ಭುತ ಆಗಿರ್ತಕ್ಕಂಥ ಎಷ್ಟೋ ಜನಗಳು ಚರ್ಚೆನ ಬಿಟ್ಟೋಗಿದ್ದಾರೆ, ಆದರೆ ಅದ್ಭುತ ಆಗದಿರೋಂಥ ಸುಮಾರು ಜನ ಇಲ್ಲಿ ಕೂತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ದೇವರು ನಿಮ್ಮನ್ನು ಮೆಚ್ತಾರೆ. ಅಲ್ಲಲ್ಲಿಯ ಬಿಟ್ಟೋಗಿರೋರನ್ನ ದೇವರು ವಾಪಸ್ ಕರ್ಕೊಬಂದೇ ಬರ್ತಾರೆ, ಬಿಡೋದಿಲ್ಲ ದೇವರು. ನಮ್ಮ ದೇವರು ದಯಾಮಯ, ಒಂದು ಆತ್ಮ ನರಕಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆಮೇಲೆ 5 ಆಯ್ತಲ್ವಾ, ನೆಕ್ಸ್ಟ್ 6ನೇದು ಹೋಗೋಣ. ಹಾಗಾದರೆ ನಾವು ಹೆಂಗೆ ಪ್ರಾರ್ಥನೆ ಮಾಡೋಕು? ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಪ್ರಾರ್ಥನೆ ಮಾಡಬೇಡಿ. ದೇವ್ರ ಚಿತ್ತ ಕೆಲವೊಂದು ಸಲ ಕೊಟ್ಟು ನೋಡ್ತಾರೆ, ಕೆಲವೊಂದು ಸಲ ಕಿತ್ಕೊಂಡು ನೋಡ್ತಾರೆ. ಗೊಣಗ್ಬಿಡ್ಬೇಡಿ. ಓಪ್ಪ ಹೇಳಪ್ಪ, ತುಂಬ ಉದ್ದ ಆಗೋಯ್ತು. ಅಜ್ಜಿ ಹೇಳಿ ಮಾತು ತುಂಬ ಉದ್ದಾಗಿತ್ತು. ನಾನು ಸಿಂಪಲ್ ಆಗಿರ್ತೀನಿ. ಅವರು ಸೊಸೆ ಮೈ ಮೇಲೆ ಯಾರು ಬಂದಿದ್ದಮ್ಮ? ನಿಮ್ಮ ಮನೆ ಇವರು ಮೈ ಮೇಲೆ ಬಂದರು. ಮೈ ಮೇಲೆ ಬಂದಾದಾಗ ನಾವು 3 ಜನ ಇದ್ದೀವಿ. ನಮ್ಮ ಜಮೀನು ಮೇಲೆ ಕೇಸ್ ಹಾಕ್ಸಿದಿಲ್ಲ, ನಾನು ಇನ್ನು ಸೊಸೆನ ಎತ್ಕೊಳ್ತೀನಿ ಅಂತ ಹೇಳಿದಾಗ ಈ ಅಜ್ಜಿ ಒಂದೇ ಒಂದು ಮಾತಾಡಬೇಕಾಗಿತ್ತು, ಏಸು ನಾಮದಲ್ಲಿ ಬಿಟ್ಟು ತೊಲಗು ಸೈತಾನೆ ಅಂತ ಹೇಳಿದ್ರೆ ಆಗ್ತಿತ್ತು. ಇವ್ರು ಏನು ಮಾಡಿದ್ರು ಗೊತ್ತಾ? ಫಸ್ಟೇ ಇವ್ರು ವೀಕ್ನೆಸ್ ತೋರಿಸ್ಬಿಟ್ರು. ನೀವು ನಾಯಿ ಬಂದು ಕಡಿಯೋಕೆ ಬರ್ತದೆ, ನೀವು ಓಡೋಗ್ಬಿಟ್ಟು ಅಲ್ಲಿಂದ ದೊಡ್ಡ ತಗೊಳ್ಳಿ, ಆಗ ಅದು ಬಂದು ಕಚ್ಚಿಸ್ತದೆ. ಅದೇ ನಿಲ್ಲದಾದ್ರೆ ಸುಮ್ಮನೆ ಹಿಂಗೆ ಮಾಡಿ, ಕಲ್ಲಿಗೆ ಏನು ಬೇಡ, ನಿಂತಿರೋದಾದ್ರೆ ಹಿಂಗೆ ಮಾಡಿ ಅದು ಓಡೋಗ್ತದೆ. ನೀವು ಓಡೋಗ್ಬಿಟ್ಟು ಕಾಲು ತಗೊಂಡ್ರೆ ಇನ್ನು ಎದುರು ಪುಕ್ಕಲ ಗೊತ್ತಾಗ್ಬಿಡ್ತದೆ. ಇವನು ಎದುರು ಪುಕ್ಕಲ ಅಂತ ಗೊತ್ತಾಗ್ಬಿಡ್ತದೆ. ನೀವು ದೊಡ್ಡ ಅಲ್ಲ ಏನಲ್ಲ, ಏಸು ನಾಮಲ್ಲ ಏನು ಹೇಳ್ದದು ಹೋಗೋದಿಲ್ಲ. ಫಸ್ಟೇ ಎದುರ್ಕೊಂಡ್ಬಿಡ್ತಾರೆ ಅಂತ ಗೊತ್ತಾಗ್ತದೆ. ಅದಕ್ಕೆ ಅರ್ಥ ಆಯ್ತಾ? ಆವಾಗಲೇ ಅದು ಹೇಳೋದು, ನೀನು ಏಸು ಸ್ವಾಮಿ ಏನು ಮಾಡ್ಬಿಡ್ತಾರೆ ಅಂತ ಕೇಳೋದು. ಆಯಿತಾ? ಮೈ ಮೇಲೆ ಬಂತಲ್ವ, ಬಂದಲ್ಲ ಆದಮೇಲೆ ಕೊನೆಗೆ ಏನಾಯಿತು, ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಬಸ್ಸಲ್ಲಿ ಪೇಷಂಟ್ ಥರ ಕರ್ಕೊಂಡ್ಬಂದ್ರಿ ಇದೇ ಆಲಯಕ್ಕೆ. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದಾಗ ದೆವ್ವ ಸದ್ದು ಸುಳ್ಳು ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತು. ಏನು ಮಾಡ್ತು? ಕೊನೆಗೆ ಇಲ್ಲಿ ಹೋಗಲಿಲ್ವಾ? ಒಂದು ಹೇಳ್ತೀನಿ, ದೆವ್ವಕ್ಕೆ ನೀವು ಭಯ ಪಡಬೇಡಿ. ಏಸು ನಾಮದಲ್ಲಿ ಬಿಟ್ಟು ತೊಲಗುದಲೇ ಅದು ಹೋಗ್ತದೆ. ಅರ್ಥ ಮಾಡ್ತೀವಿ. ಮಾರ್ಕ 16-17 ತಿಳ್ಬೋದಪ್ಪ. ಇದೊಂದು ವಾಕ್ಯನ ಓದ್ಬಿಡಿ. ಇದು ವಾಕ್ಯ ಇವತ್ತಿನ ವಾಕ್ಯದಲ್ಲಿ ಇಲ್ಲ. ಮಾರ್ಕ 16ನೇ ಅಧ್ಯಾಯ 17-18 ಓದಪ್ಪ. ಮಾರ್ಕ 16ನೇ ಅಧ್ಯಾಯ 17-18 ಓದಿ. ಏನು ಬರ್ದೆ ನೋಡಿ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ದಮ್ಮಯ್ಯ ಅಂತ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನನ್ನ ಕೈಯಿಂದ ಅದ್ಭುತ ಆಗೋದಲ್ಲ, ನಿಮ್ಮ ಕೈಯಿಂದನೂ ಅದ್ಭುತ ಆಗ್ತದೆ. ಅಲ್ಲಿ ಬಂದಿರೋದು ಸಭಾ ಪಾಲಕರೇ ಬಂದು ಪ್ರಾರ್ಥನೆ ಮಾಡಿದ್ರೆ ದೆವ್ವ ಬಿಡಿಸ್ತದೆ ಅಂತ ಬರ್ದಿಲ್ಲ. ಚರ್ಚ್ ಪಾಸ್ಟ್ರೇ ಬಂದು ದೆವ್ವ ಬಿಡಿಸ್ಬೇಕು ಅಂತ ಬರ್ದಿಲ್ಲ. ಅಲ್ಲಿ ಬರ್ದಿರೋದೇನು? ನಂಬಿರೋರು ನೀವು ನಿಮ್ಮ ಕೈಯಿಂದ ಸೂಚಕ ಆಗ್ತದೆ. ಹೇಳಪ್ಪ ಅಲ್ಲಿ ನೆಕ್ಸ್ಟ್ ಇನ್ನೊಂದ್ಸಲ ಸ್ಟಾರ್ಟಿಂಗ್ ನಂಬುವವರಿಂದ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು. ಬಾಯ್ ಬಿಟ್ಟು ಹೇಳ್ರಮ್ಮ, ನನ್ನ ಹೆಸರನ್ನು ಹೇಳಿ. ಯಾರು ಬಿಡಿಸೋದು? ಯಾರು? ನಾವೇ ಅಲ್ಲ. ಯಾರು ಬಿಡಿಸೋದು? ಅಲ್ಲ ಯಾರು? ಯಾವ ತರ? ನಂಬಿಕೆಯಿಂದ ಬಿಡಿಸೋದು. ಈ ಚಂದ್ರಶೇಖರ ಬಂದು ನಿಮ್ಮಲ್ಲಿ ದೇವ ಬಿಡಿಸ್ಬೇಕಾಗಿಲ್ಲ. ಚಂದ್ರಶೇಖರ ಸ್ವಂತ ಯೇಸು ಅಲ್ಲ, ನಿಮಗೂ ಯೇಸು ಸ್ವಾಮಿ ಸ್ವಂತ ಕಣ್ರಿ. ನೀವು ಯೇಸು ನಾಮದಲ್ಲಿ ಬಿಟ್ಟು ತೊಲಗುಂತ ಹೇಳಿ ದೆವ್ವಗಳು ಬಿಟ್ಟು ಹೋಗ್ತದೆ. ಯಾವತ್ತು ಪಾಸ್ಟ್ಗಳನ್ನ ತಲೆ ಮೇಲೆ ಇಟ್ಕೋಬೇಡಿ. ನೀವು ಮಾಡೋ ದೊಡ್ಡ ಕೆಲಸ ಗೊತ್ತಾ? ಚರ್ಚ್ ಪಾಸ್ಟ್ಗಳನ್ನ ಪಾದಗಳ ತಲೆ ಮೇಲೆ ಇಟ್ಕೊಡೋದು. ಅಂಕಲ್ ನೀವೇ ಬನ್ನಿ, ನಮಗೂ ಒಂಥರ ಡಿಮ್ಯಾಂಡು. ಅದೇ ಕೆಲಸನ ನೀವು ಮಾಡಿ ನನಗೆ ಟೀಲಾಸ್ಪತ್ರೆ ಬಂದು ದೆವ್ವ ಬಿಡ್ಸೋಕ್ಕಾಗುತ್ತಾ? ಸಡನ್ ಕರೆದಾಗ ಆಗ ನೀವು ಮಾಡಿ, ನಿಮ್ಮ ಮನೆಯಲ್ಲಿ ಅದ್ಭುತಗಳಾಗಿ ಆಗ್ತದೆ. ರೋಗ ಕೊಟ್ಟಿರ್ತಕ್ಕಂಥ ದೆವ್ವ ಇದೇ ನಮ್ಮ ಮಹಾದೇವನಿಗೆ. ರಾತ್ರಿ ಅಜ್ಜಿ ಫೋನ್ ಮಾಡಿದಾಗ ನಾವು ರಾತ್ರಿ ಇಡೀ ಪ್ರಾರ್ಥನೆ ಮಾಡಿ ಮನಸ್ಸು ತಡಿಲಿಕ್ಕಾಗಲಿಲ್ಲ. ಬೆಳಿಗ್ಗೆ ಆಸ್ಪತ್ರೆಗೆ ಕೊಟ್ಟು ಬಂದ್ಬಿಟ್ಟೆ. ಯಾಕಂದ್ರೆ ನನ್ನ ಹಳೆಯ ಫ್ರೆಂಡ್ ಇವರು 10-12 ವರ್ಷ ನಾವು ಬೇರೆ ಆಗಿದ್ರು ಕೂಡ ನನ್ನ ಹಳೆ ಸ್ನೇಹಿತ. ಅಜ್ಜಿ ಹೇಳಿದಾಗ ಮಾಡಿ ಹೊರಟು ಬಂದೇ ಬಿಟ್ಟು ನನಗೆ ತಡಿಲಿಕ್ಕಾಗಲಿಲ್ಲ. ಮನೇಲಿ ಬಂದೇ ಇವ್ರ ಮೇಲೆ ಪ್ರಾರ್ಥನೆ ಮಾಡಿಬಿಟ್ಟೋದೆ. ಯಾಕೆಂದರೆ ಅವರು ನಂಬಿದ್ರೆ ಬೇಗ ಅದ್ಭುತ ಆಗುತ್ತೆ. ಆದರೆ ನನ್ನ ಡ್ಯೂಟಿ ನಾವು ಪ್ರಾರ್ಥನೆ ಮಾಡಲೇಬೇಕು ಅಲ್ವಾ? ಹಂಗೇನೆ ಅರ್ಥ ಮಾಡ್ಕೊಳ್ಳಿ. ಪ್ರಾರ್ಥನೆ ಯಾರು ಬೇಕಿದ್ರೂ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ?
ಈಗ ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸೋರು, ರೋಗಿಗಳನ್ನ ಗುಣಪಡಿಸೋದು ಬರ್ತಿದೆ. ಹಾಗಾದರೆ ನಾವು ಹೇಳ ಇದೀಗ ಸಭಾಪಾಲಕರೇ ಬೇಕು ಅಂತಿಲ್ಲ, ನೀವೇ ನಿಮ್ಮ ಮನೆಯಲ್ಲೇ ಮಾಡಿ ಬರೋವರ ಎಷ್ಟು ಜನ ಎಷ್ಟು ದೆವ್ವನ ಬಿಡಿಸಿ ಬಂದಿರ್ತಾರೋ ನಾನು ನೋಡ್ಬೇಕು. ಊರಲ್ಲಿ ಓಡಾಡಿಸ್ಕೊಂಡು ಹೋಗಿ ಹುಡುಕಿ ಸಿಕ್ಕಿದೆ. ನಿಮ್ಮ ಊರಲ್ಲೇ ದೆವ್ವಗಳು ಹಿಡ್ತಿರೋರು ಇದ್ದಾರೆ, ರೋಗ ಬಂದವರು ಇರೋರು ಇದ್ದಾರೆ. ನೀವು ಪ್ರಾರ್ಥನೆ ಮಾಡಿ ಎಷ್ಟು ಜನ ಬಿಡಿಸ್ತೀರ ನಾವು ನೋಡಬೇಕು. ಅಜ್ಜಿ ಯೋಚನೆ ಮಾಡ್ತಾರೆ, ನಾನೊಂದು 2 ದೆವ್ವ ಬಿಡಿಸ್ತೀನಿ ಅಂತ. ಅಲ್ಲಯ್ಯ, ನಮ್ಮ ಅಜ್ಜಿ ಹೇಳ್ತಾರೆ ನಾನು ಇರೋ ದೆವ್ವನ ಓಡಿಸ್ತೀನಿ ಅಂತ ಹೇಳ್ತಾರೆ ಈಗ ಅಜ್ಜಿ. ಅಲ್ಲಯ್ಯ ಅಲ್ವಾಜಿ, ಪ್ರೈಸ್ ಅಡಿರಲಿ. ಇಲ್ಲಿ ವಾಕ್ಯಕ್ಕೆ ಬರೋಣ. ಹಾಗಾದರೆ ನಾವು ಎಷ್ಟನೇ ವಾಕ್ಯ ಬಂದೀಗ? 6, 7 ಆಗೋಯ್ತು ಈಗ. ಅಲ್ಲೆಲ್ಲುಯ್ಯ. ಈಗ ಲೂಕ 21:36 ಓದಿ ನಿಲ್ಲಿಸ್ಬಿಡೋಣ, ಸ್ಟಾಪ್ ಮಾಡೋಣ. 21:36 ಯಾರಪ್ಪ ಅದು ಪ್ಲೇಸ್? ನಾ ಹೇಳ್ದಾಗ ಹೇಳಿದ್ದೇಳು. ಲೂಕ 21:36. ಹಾಂ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ. ಇನ್ನೊಂದ್ಸಲ ಓದ್ ಮಗಳ. ಆದರೆ ಲೂಕ 21:36 ಕೇಳಿಸ್ಕೊಳ್ಳಿ. ನಿಮಗೆ ಪುನಃ ಕಷ್ಟ ಬರಲಿಕ್ಕಿದೆ. ಒಂದೇಳ್ತೀನಿ ಕೇಳಿ, ನಿಮಗೆ ಪುನಃ ಕಷ್ಟ ಬರಲಿಕ್ಕಿದೆ. ಹೆಂಗೆ ಕಷ್ಟ ಅಂತ ಹೇಳ್ತೀನಿ ಕೇಳಿ. ಈ ವರ್ಷ ಮಳೆ ಜೋರು ಬಂದ್ಬಿಡ್ತು, ಪ್ರವಾಹ ಬರುತ್ತಿಗೆ, ನೀವು ಸಿಕ್ಕಾಕೊಳ್ತೀರೋ ಇಲ್ವೋ? ರೋಗ ಬಂತು, ದೇವರ ಮಕ್ಕಳು ಕೊರೋನಾ ಆಗುತ್ತೆ ಕುಕ್ಕಿ ಹಾಕೊಂಡಿದ್ರೆ ಇಲ್ವೋ? ಆ ಕಾಲದಲ್ಲಿ ಇಡೀ ಪ್ರಪಂಚದ ಬಾಗಿಲು ಮುಚ್ಚಲ್ಪಡ್ತಿದೆ, ಬೈಬಲಲ್ಲಿ ಬರ್ತಿದೆ. ಇವತ್ತು ಸಿದ್ದರಾಮಯ್ಯನವರು ಫ್ರೀ ಹಾಕಿ ಕೊಡ್ತಾರಲ್ಲ, ಅದು ಬೈಬಲ್ ಬರ್ತಿದೆ. ಅದು ಸಿದ್ದರಾಮಯ್ಯ ಕೊಡ್ತಾರೆ ಅಂತ ಬರ್ದಿಲ್ಲ. ಮುಂದಿನ ದಿನಗಳು ಎಲ್ಲ ಉಚಿತವಾಗಿ ಕೊಡೋಂಥ ಕಾಲ ಬರ್ತದಂತೆ. ಕೊನೆಗೆ ಘೋರ ಬರ ಬರ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಇದೆಲ್ಲ ಬರೋದಕ್ಕಿಂತ ಮೊದಲೇ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳೋದಕ್ಕೆ ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲೂ ದೇವರಿಗೆ ವಿಜ್ಞಾಪನೆ ಮಾಡ್ತಾ ಇರಿ. ಭಾಳ ಎಚ್ಚರದಲ್ಲಿರಿ. ಯಾವ ಟೈಮಲ್ಲಿ ಸೈತಾನವನ್ನು ಮುಕ್ತಾನ ಕೇಳೋಕ್ಕಾಗೋದಿಲ್ಲ. ದೇವರ ಮಕ್ಕಳ ಕಂಡ್ರೆ ಅವನಿಗೆ ಭಾಳ ಕೋಪ ಇದೆ. ದೇವ್ರ ಮಕ್ಕಳ ಕಂಡ್ರೆ ಏನು ಭಾಳ ಕೋಪ ಇದೆ. ಯಾಕೆಂದರೆ ನಾವು ಇರೋ ದೆವ್ವಗಳನ್ನ ಬಿಟ್ಟು ಓಡಿಸ್ತೀವಿ, ಜಾತಿ ಭೇದನ ತೆಗೆದಾಕ್ತೀವಿ, ನಿಮ್ಮ ಮನೇಲಿರ್ತಕ್ಕಂಥ ಮಾಟ ಮಂತ್ರ ಶಕ್ತಿನ ಕಡಿಮೆ ಮಾಡ್ತೀವಿ, ದೆವ್ವಗಳನ್ನ ಓಡಿಸ್ತೀವಲ್ಲ. ಇದಕ್ಕೆ ನಮ್ಮನ್ನು ಕಂಡ್ರೆ ಸೈತಾನಿಗೆ ಆಗೋದಿಲ್ಲ. ಅವನು ಏನು ಮಾಡ್ತಾನೆ, ಬರ್ತಾನೆ. ನಾವು ಎಲ್ಲ ಸಮಯದಲ್ಲೂ ಕೂಡ ದೇವರಿಗೆ ವಿಜ್ಞಾಪನೆ ಮಾಡಬೇಕು. ಇನ್ನೊಂದ್ಸಲ ಓದ್ ಮಗಳೇ, ಇವೆಲ್ಲವೂ ಬರೋದಕ್ಕಿರುವ ಹಾಗಾದ್ರೆ ನೀವು ತಪ್ಪಿಸ್ಕೊಳ್ಳ ಬಂದೇ ಬರ್ತದೆ. ಅದನ್ನು ತಪ್ಪಿಸಿಕೊಳ್ಬೇಕಾದ್ರೆ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ. ಆಮೇನ್ ಆಮೇನ್. ಈಗ ನಾನು ಹೇಳ್ತೀನಿ, ಶೋಧನೆಗಳು ಬಂದೇ ಬರ್ತವೆ. ಆದರೆ ಅದನ್ನು ತಪ್ಪಿಸ್ಕೊಳ್ಬೇಕಿದ್ರೆ ಪ್ರಾರ್ಥನೆ ಒಂದೇ ಮಾರ್ಗ. ಇದೊಂದು ಅರ್ಥ ಮಾಡ್ಕೊಳ್ಳಿ, ಶೋಧನೆ ಬಂದೇ ಬರ್ತದೆ. ತಪ್ಪಿಸ್ಕೊಳ್ಳೋಕೆ ಮಾರ್ಗ ಯಾವುದು? ಪ್ರಾರ್ಥನೆ ಮಾತ್ರ. ಪ್ರಾರ್ಥನೆ ಯಾರ ಮನೇಲಿ ಇಲ್ಲೋ ಅವ್ರ ಕುಟುಂಬದಲ್ಲಿ ಮಕ್ಕಳು ನೆಟ್ಟಿಗಾಗೋದಿಲ್ಲ, ಗಂಡ ನೆಟ್ಟಿಗಾಗೋದಿಲ್ಲ, ಹೆಂಡತಿ ನೆಟ್ಟಿಗಾಗೋದಿಲ್ಲ, ಎಷ್ಟೇ ಸಂಪಾದನೆ ಮಾಡೋದು ನಿಲ್ಲೋದಿಲ್ಲ. ನನಗೆ ಕೆಲವೊಂದು ಜನ ಬಂದು ಹೇಳ್ತಾರೆ, ಅಂಕಲ್ ನನ್ನ ಮಗನಿಗೆ 60,000 ಸಂಬಳ, ನನಗೆ 20,000 ಸಂಬಳ, ನಮ್ಮಲ್ಲಿ 1 ಲಕ್ಷ ಆಗ್ತದೆ, ಅದು ದುಡ್ಡೇ ಉಳಿಯೋದಿಲ್ಲ ಅಂತೇಳಿ ದರಿದ್ರ ನನ್ನ ಮಗನೇ ಬಿಟ್ಟು ಹೋಗು ಹೇಳ್ತೀನಿ. ಇವತ್ತು ನಾನು ಬೇರೆ 15,000 ಚಿಲ್ಲರೆ ಸಂಬಳ ತಗೊಳ್ತಾ ಇದ್ದೀನಿ. ಇವತ್ತು ನಾನು ಆಲಯದಲ್ಲೂ ಅನ್ನದಾನ ವ್ಯವಸ್ಥೆ ಮಾಡಿಕೊಂಡು, ಇವತ್ತು ನಾವು ಹೊರಗಡೆ ಹಳ್ಳಿ ಸೇವೆ ಮಾಡಿಕೊಂಡು, ಹಾಸ್ಪಿಟ್ಲಿಗೆಲ್ಲ ಹೋದಾಗ ನಮ್ಮ ಕೈಯಿಂದ ಕೆಲವೊಂದು ಜನಕ್ಕೆ ದುಡ್ಡು ಕೊಡ್ತೀವಿ. ನಾವು ಕೊಟ್ಕೊಂಡು ಮಾಡ್ಕೊಂಡು ನಡೀತಾ ಇದ್ದೀವಿ. ಯಾಕಂದ್ರೆ ಆ 15,000 ಸಂಬಳ ದೇವರು ಉಳಿಸ್ತಾ ಇದ್ದಾರೆ, ಉಳಿಸೋಕೆ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೋಬೇಕು. ಅದು ಅಲ್ಲದೇ ಈ ತಿಂಗಳಿಂದ ಜಯದೇವ ಹಾಸ್ಪಿಟ್ಲಲ್ಲಿ ಒಂದು 5 kgದಾದರೂ ಪಾತ್ರ ಮಾಡಿಕೊಂಡು ಕೊಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೀನಿ. ಅಲ್ಲಿ ಕಷ್ಟದಲ್ಲಿರೋ ಕೊಡಬೇಕು ತೀರ್ಮಾನ ಮಾಡ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಿ ಅದಕ್ಕೆ ದೇವರ ಅವಕಾಶ ಕೊಡಬೇಕು, ದೇವರ ಅವಕಾಶ ಕೊಡಬೇಕು. ನಾನು ಅದಕ್ಕೆ ನನ್ನ ತಂಗಿನ ಕೇಳಿದೆ, ತಂಗಿನೂ ಕೂಡ ಹೆಲ್ಪ್ ಮಾಡ್ತಿದ್ದು ಹೇಳಿದಾಳೆ. ಇನ್ನೊಬ್ಬ ಸ್ನೇಹಿತರು ನಾವು 3 ಜನ ಸೇರಿ ಮಾಡಬೇಕು ಅಂತಿದ್ದೀವಿ. ಕೊಟ್ಬಿಟ್ಟು ಬಂದ್ಬಿಡೋದು ಅಷ್ಟೇ ಕೆಲಸ. ಬೇಯಿಸೋರು ಅವ್ರು ಹಾಕ್ತಾರೆ, ಕೊಟ್ಬಿಟ್ಟು ಬಂದ್ಬಿಡೋದು ಅಷ್ಟೇ. ಯಾಕಂದರೆ ನನ್ನ ಪ್ರೇಮನಿಗೆ ಎಲ್ಲ ಥರದಲ್ಲೂ ಬಲವಂತ ಮಾಡೋಕ್ಕಾಗಲ್ಲ. ಅವಳು ಕೆಲಸ ಮಾಡಿ ಸುಸ್ತಾಗಿರ್ತಾಳೆ. ಅದಕ್ಕೆ ನಾನು ತಂಗಿ ಜೊತೆ ಒಂದೇ ಒಂದು ಮಾತಾಡಿದೆ, ನೀನು ಅಲ್ಲಿ ದೇವಸ್ಥಾನಕ್ಕೆ ಅಲ್ಲಿಗೆ ಇಲ್ಲಿಗೆಲ್ಲ ನೀನು ಖರ್ಚು ಮಾಡ್ತೀಯಲ್ಲ, 10 ಜನ ಬಡವರಿಗೆ ಖರ್ಚು ಮಾಡು, ಬಡವ್ರಿಗೆ ಮಾಡು, ಅವ್ರ ಹೊಟ್ಟೆನ ತುಂಬಿಸು, ದೇವ್ರ ಕಾರ್ಯ ಮಾಡ್ತಾ ಇದ್ದಾಳೆ ಹೇಳಿದಾಗ ಅವಳು ಒಪ್ಕೊಂಡಿದ್ದಾಳೆ. ಪ್ರಾರ್ಥನೆ ಮಾಡಿ. ಏನು ಗೊತ್ತಾ, ನಾವು ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ನಾವು ಅದನ್ನು ಕ್ರಿಯೆಗಳಲ್ಲಿ ತೋರಿಸ್ಬೇಕು.
ಕ್ರಿಯೆಗಳ ತೋರಿಸಿದ್ರೆ ಮಾತ್ರ ಆಶೀರ್ವಾದ. ಹಾಗಾದ್ರೆ ಪ್ರಿಯರೇ, ನಾನು ಎಷ್ಟು ಥರದ ಪ್ರಾರ್ಥನೆ ಅಂತ ಹೇಳಿದೆ? ಒಂದನೇ ಸ್ಟಾರ್ಟಿಂಗ್ ಹೇಳ್ಕೊಂಬನ್ನಿ. ನಾವು ದೇವರ ವಾಕ್ಯದಲ್ಲಿ ಇರಬೇಕು. ನಾವು ಮೊದಲನೇದಾಗಿ ಚರ್ಚೆಗೆ ಬಂದುಬಿಟ್ರೆ ಸಾಲೋದಿಲ್ಲ, ದೇವ್ರ ವಾಕ್ಯದಲ್ಲಿ ನಾವು ಇರಬೇಕು. ದೇವ್ರ ವಾಕ್ಯ ಏನು ಹೇಳ್ತದೆ? ಶತ್ರುಗಳನ್ನ ಪ್ರೀತಿಸು, ಕ್ಷಮಿಸು, ಕರುಣಿಸು, ರೌಡಿಸಂ ಮಾಡಬೇಡ, ಕೂಡಿಬೇಡ, ಮೋಸ ಮಾಡಬೇಡ, ಅನ್ಯಾಯ ಮಾಡಬೇಡ ಹೇಳ್ತಿರ್ತಾನೆ. ಇದ್ರ ಪ್ರಕಾರ ನಡೆದ್ರೆ ಮಾತ್ರ ಆಶೀರ್ವಾದ. ಚರ್ಚಿಗೆ ಬಂದು ನನ್ನ ಕೈಯಿಂದ ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಆಶೀರ್ವಾದ ಅಲ್ಲ, ನೀವು ನಡೆದು ತೋರಿಸಿದ್ರೆ ಮಾತ್ರ ಆಶೀರ್ವಾದ. ನೆಕ್ಸ್ಟ್ ಎರಡನೇದು ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳಿ ನಾವು ಅನುಸರಿಸಬೇಕು. ವಾಕ್ಯಗಳನ್ನ ಏನು ಮಾಡ್ತೀವಿ ಗೊತ್ತಾ? ನಾವು ಶ್ರದ್ಧೆಯಿಂದ ಕೇಳಬೇಕು. ಅಲ್ಲಿ ಪಕ್ಕದ ಮಗು ಗಲಾಟೆ ಮಾಡ್ತಿದ್ರು, ತಾಯಿದ್ರು ಸುಮ್ಮನೆ ಇರ್ತಾರೆ. ಪಕ್ಕದಲ್ಲಿ ಯಾರಾದೊಬ್ರು ಬಂದ್ಬಿಟ್ಟು ಸಾಕು, ಅವಳಿಗೆ ಸೀಟ್ ಬಿಟ್ಟು ಕೊಡೋಕೋಸ್ಕರ ಎಲ್ಲ ವಾಕ್ಯ ಕೇಳೋದ್ರ ಬಿಟ್ಬಿಟ್ಟು ಅವಳಿಗೋಸ್ಕರ ಜಾಗ ಕೊಡ್ತಾ ಇರ್ತಾರೆ. ಶ್ರದ್ಧೆಯಿಂದ ವಾಕ್ಯನ ಕೇಳಿ. ನಿಮಗೆ ಈ ಥರ ತುರಿಕೊಂಡು ಕೂತ್ಕೊಳ್ಳೋ ಕಷ್ಟ ಇದೆಯಾ? ಪ್ರಾರ್ಥನೆ ಮಾಡಿ, ದೊಡ್ಡ ಆಲಯ ಸಿಕ್ಕಲಿ ಅಂತ. ಕೂತ್ಕೊಳ್ಳೋಕೆ ಜಾಗ ಇರಲಿಲ್ಲ, ಏನು ಮಾಡೋಕ್ಕಾಗಿಲ್ಲ, ರೂಮ್ ಮಾಡೋಲ್ಲ, ಜನ ಏನು ಮಾಡೋಕ್ಕಾಗಿಲ್ಲ. ಪ್ರಾರ್ಥನೆ ಬೇಕಿದ್ರೆ ಆಲಯ ದೊಡ್ಡದು ಬೇಕು ಅಂತ ಪ್ರಾರ್ಥನೆ ಮಾಡಿ. ನಾವೇನು ಮಾಡೋಕ್ಕಾಗಿಲ್ಲ. ಮೊನ್ನೆ ನೈಟ್ ಪ್ರೇಯರ್ ಚೆನ್ನಾಗಿ ನಡೀತಿದೆ. ನೈಟ್ ಪ್ರೇಯರ್ ಅಷ್ಟೊಂದು ಅದ್ಭುತವಾಗಿ ಅದ್ದೂರಿಯಾಗಿ ನಡೀತಿದೆ. ನೈಟ್ ಪ್ರೇಯರ್ ಬಂದಿರೋರು ಭಾಗ್ಯವಂತರು. ಹಲ್ಲೆಲೂಯ, ಹಲ್ಲೆಲೂಯ. ಲಕ್ಷ್ಮೀ ಬಾಯಿ ನೀರು ಸಗೋಸ್ಕರ ಬೋಂಡ ಬಜ್ಜಿ ಎಲ್ಲ ಮಾಡಿದರು. ಹಲ್ಲೆಲೂಯ, ಸಿಕ್ತಾ? ಹಂಗಾದ್ರೆ ಸರಿ ಬಿಡು. ಹಲ್ಲೆಲೂಯ. ಎರಡನೇ ಪ್ರಾರ್ಥನೆ ಏನು? ಮೂರನೇದು ಶ್ರದ್ಧೆಯಿಂದ ಕೇಳಬೇಕು. ಅಲ್ಲಿಂದ ಕೇಳೋದು ಮಾತ್ರ ಅಲ್ಲ, ಕೇಳೋರು ತುಂಬ ಜನ ಇದ್ದಾರೆ. ಅದರ ಪ್ರಕಾರ ನಡಿಬೇಕು. ನೀವು ನಡೆದಾಗಲೇ ನಿಮಗೆ ದೇವರ ಆಶೀರ್ವಾದ ಮಾಡೋದು. ನೆಕ್ಸ್ಟ್ ಎಷ್ಟೇದು? ನಾಲ್ಕನೇದಾ? ಮೂರನೇದು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಸ್ವಲ್ಪ ಅದ್ಭುತ ಕಡಿಮೆ ಆಗಿದ್ದರೆ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮನೆ ವ್ಯವಹಾರ ಸಕ್ಸಸ್ ಆಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ನೀವು ಕೋರ್ಟ್ ವ್ಯವಹಾರ ಸಕ್ಸಸ್ ಆಗಲಿ, ಬೇಜಾರು ಮಾಡ್ಕೋಬೇಡಿ. ನೀವು ಪ್ರಾರ್ಥನೆ ಮಾಡ್ತಾನೆ ಬನ್ನಿ. ಅವರಾಗಿಯೇ ಅವರು ನಿಮಗೆ ಏನು ಒದಗಿಸ್ಬೇಕು ಅದು ಕೊಟ್ಟೇ ಕೊಡ್ತಾರೆ. ಸೇಡು ತೀರ್ಸೋಕ್ಕೆ ಪ್ರಯತ್ನ ಪಡಬೇಡಿ. ಅವ್ರು ಮಾಡಿದ್ದಕ್ಕೆ ಒಂದೋ ದೇವರು ಬದಲಾಯಿಸಕ್ಕೆ ನೋಡ್ತಾರೆ. ಬದಲಾಗಲಿಲ್ಲೋ ಏಟು ತಿಂತಾನೆ ಅಷ್ಟೇ ಅಲ್ವಾ? ಮಹಾದೇವ ಸ್ವಾಮಿಗೆ ನನಗೆ ಹೊಡೆದ್ರು. ನಾವು ಈ ದೇವರು ಅವಕಾಶ ಕೊಡ್ತಾನೇ ಬರ್ತಾ ಇರ್ತಾರೆ. ಬದಲಾಗಲಿಲ್ಲ ದೇವ್ರು ಏಟು ತಿಂತಾನೆ ಅಷ್ಟೇ ಅಲ್ವಾ? ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಕೋಬೇಡಿ. ನೀವು ಬರೀ ಅವನಿಗೋಸ್ಕರ ಪ್ರಾರ್ಥನೆ ಮಾಡಿ, ಬೇಸರ ಮಾಡ್ಕೋಬೇಡಿ. ನೆಕ್ಸ್ಟ್ ನಿಮ್ಮ ವೈರಿಗಳು ಹಿಂಸೆ ಪಡಿಸೋರಿಗೆ ದಯವಿಟ್ಟು ಶಾಪ ಹಾಕಬೇಡಿ. ಏಸಪ್ಪ ನೋಡ್ಕೊಳ್ತಾರೆ ಅಂತ ಹೇಳಬೇಡಿ. ಏಸಪ್ಪ ಯಾರನ್ನು ಶಿಕ್ಷಿಸುವಂಥ ದೇವರಲ್ಲ. ಯೇಸು ಸ್ವಾಮಿ ಪ್ರೀತಿಸುವಂಥ ದೇವರು. ಅವರಿಗೆ ಮೊಳೆ ಹೊಡೆದವ್ರನ್ನೇ ಅವರು ಕ್ಷಮಿಸು ಅಂತ ಹೇಳಿದ ಮೇಲೆ ನಮಗೆ ವಿರೋಧವಾಗಿ ಬರ್ತಕ್ಕಂಥ ವ್ಯಕ್ತಿಗಳನ್ನು ಅವರು ಪ್ರೀತಿಸ್ತಾರೆ. ನೀವು ಪ್ರಾರ್ಥನೆ ಮಾಡಿ, ಅವರು ಒಳ್ಳೆಯವರಾಗ್ತಾರೆ. ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ವೈರಿ ಸಮಾಧಾನ ಆಗ್ತಾನೆ. ನಿನ್ನ ಶತ್ರು ನಿನಗೆ ಮಿತ್ರನಾಗಿ ಬರ್ತಾನೆ. ಅರ್ಥ ಮಾಡ್ಕೊಳ್ಳಿ. ನನಗೆ ಏನೇ ಆದರೂ ಕೂಡ ಅವನು ಹಳೇದು ಮಾಡಿದ್ರೆ ಮರೆಯೋಕ್ಕಾಗೋದಿಲ್ಲ ಅಂತ ಹೇಳೋಕೋಬೇಡಿ. ನೀವು ಹಂಗೆ ಹೇಳಿದ್ರೆ ನೀವು ನಿಜವಾಗಿ ನಿಮಗೂ ಆಸರೋದಿಲ್ಲ, ನಿಮ್ಮ ಕುಟುಂಬಕ್ಕೆ ಆಸರೋದಿಲ್ಲ. ಹಳೇದನ್ನು ಮಾತ್ರ ಅಲ್ಲಿ ಒಂದು ಹಾಡಿದೆ, ಹಳೇದನ್ನು ನೆನೆಸಿ ಕೊರಗದಿರು, ಹೊಸದನ್ನು ಕರ್ತನು ಮಾಡು ಅನ್ನೋದೊಂದು ಹಾಡಿದೆ. ಅಲ್ಲಲ್ಲಿಯ ಅಲ್ಲೇನು ಬರ್ತಾರ ಕೆಲವು ಜನ ಕೇಳ್ತಾ ಹಳೇದಿನ ನೆನೆಸ್ಕೊಳ್ಳೋದು. ರೀ, ನಿನ್ನ ಗಂಡ ಹಂಗೆ ಆಗ್ಬೇಕಿದ್ರೆ ನೀನು ಸ್ವಲ್ಪ ಕಾರಣ ಆಗಿರ್ತೀಯ. ನಿನ್ನ ಹೆಂಡತಿ ಉಚ್ಚಿಗೆ ಥರ ಆಗಿದ್ರೆ ನಿನ್ನ ಗಂಡನೂ ಕಾರಣ ಆಗಿರ್ತಾನೆ. ಎರಡು ಕೈ ಸೇರಿನೇ ಚಪ್ಪಾಳೆ ಆಗೋದು. ನಿಜನಾ? ನಾನೇ ಸರಿ ಅಂತ ಹೇಳಿದ್ರೆ ಸುಳ್ಳು. ಹೆಂಡ್ತಿಗೆ ಒಂದು ಡೇಟ್ ಗಂಟ ಕೊಡಬೇಕಿದ್ರೆ ಅಲ್ಲಿ ಹೆಂಡ್ತಿ ಹತ್ರ ಮಿಸ್ಟೇಕ್ ಇದೆ. ನಾನು ಗಂಟ ಹೊಡೆದ್ಬಿಟ್ಟ, ಅಯ್ಯೋ ನೀವು ಹಂಗೆ ಹೊಡಿಬಾರ್ದಣ್ಣ, ಎಲ್ಲ ಹೊಡಿಬಾರ್ದಣ್ಣ ಅಂತ ಹೇಳ್ತಾರೆ. ಆದರೆ ಯಾಕೆ ಹೊಡೆದ? ಅಲ್ಲಿ ಎರಡು ಕೈ ಸೇರಿದೆ. ನಿಜ ಅಲ್ವಾ? ಅದನ್ನು ಬಿಟ್ಬಿಡಿ, ಹಳೇದನ್ನ ಬಿಟ್ಬಿಡಿ. ನಿಮ್ಮ ಗಂಡ ಒಳ್ಳೆಯವನಾದಾಗ ಅವನ ಪ್ರೀತಿ ಮಾಡಿ, ನಿಮ್ಮ ಹೆಂಡತಿ ಒಳ್ಳೆಯವನಾದಾಗ ಪ್ರೀತಿ ಮಾಡಿ. ಅಲ್ಲಲ್ಲಿಯ ನಿಮ್ಮ ಗಂಡ 1000 ತಪ್ಪು ಮಾಡಿರ್ಬೋದು, ಕ್ಷಮಿಸಿ. 1000 ತಪ್ಪು ನಿಮ್ಮ ಹೆಂಡ್ತಿನೂ ಮಾಡಿರ್ಬೋದು, ಕ್ಷಮಿಸಿ. ಇನ್ನೂ ಅದನ್ನೇ ಹೇಳ್ಕೊಂಡು ಅಯ್ಯೋ ಹೀಗೆ ಕುಣಿತಾ ಇದ್ರು. ನೀವು ಯಾವಾಗ ನೀವು ಹಳೇದು ಹೇಳ್ತಿರೋ, ಗೊತ್ಕಣೆ ನಿಮ್ಮ ಅಪ್ಪ ಮಾಡೋದು ಅಂತೇಳಿ, ಅಲ್ಲೇ ಜಗಳ ಸ್ಟಾರ್ಟ್ ಆಗ್ತದೆ. ಕ್ಷಮಿಸಿ, ಪ್ರೀತಿಸಿ, ಕರುಣಿಸಿ. ಇಲ್ಲಾಂದರೆ ನೀವು ಹೊಸಬ್ರು ಆಗೋದಿಲ್ಲ. ಆಮೇಲೆ ನೆಕ್ಸ್ಟ್ ಯಾವಾಗಲೂ ಕೂಡ ದೇವರ ಚಿತ್ತ ಪ್ರಕಾರ ಪ್ರಾರ್ಥನೆ ಮಾಡಿ. ದೇವರು ಕೆಲವೊಂದು ಸಲ ಕೊಟ್ಟು ನೋಡ್ತಾರೆ, ಕಿತ್ಕೊಂಡು ನೋಡ್ತಾರೆ. ಕಿತ್ಕೊಂಡಾಗ ನೀವು ಗೊಡಗಿದ್ರೆ ಪರ್ಮನೆಂಟಾಗಿ ಕಳ್ಕೊಬಿಡ್ತೀರ. ದೇವರ ಚಿತ್ತ ಏನಿದೆಯೋ ಕೆಲವು ಸಲ ದೇವರ ಚಿತ್ತ ಪ್ರಕಾರ ಮಾಡೋದು ಭಾಳ ಕಷ್ಟ. ಪ್ರೀತಿಸಿದ್ರೆ ಅವ್ರನ್ನ ಪ್ರೀತಿಸೋದು ಭಾಳ ಕಷ್ಟ. ಕ್ಷಮಿಸಿದ್ರೆ ನಾನೇ ಕ್ಷಮಿಸೋಣ ಹೇಳಿದ್ರೆ ಕಷ್ಟ. ಹೊಟ್ಟೆ ಕಿಚ್ಚು ಪಡಬೇಡೋದು ಸಾಕು. ಹೊಟ್ಟೆ ಕಿಚ್ಚು ಪಡೋದು, ಅಯ್ಯೋ ಪಕ್ಕದ ಮನೆಯವರು ಸ್ವಲ್ಪ ಒಂದು ಹೊಸ ಸೀರೆ ತಂದುಬಿಟ್ರೆ ಸಾಕು. ಹೆಂಗಸರಿಗೆ ಅಯ್ಯೋ ಚಿನ್ನ ಚೈನ್ ತಂದುಬಿಟ್ರೆ ಸಾಕು, ಶುರು ಆಗೋಯ್ತು. ಅವಳು ಹಾಕೋಬಿಟ್ರೆ ಸಾಕು. ಬೇಡ, ಹೊಟ್ಟೆ ಕಿಚ್ಚು ಪಡೋಕೋಬೇಡಿ. ನೀವು ಅದೇ ಥರ ಸಂಪಾದನೆ ಮಾಡೋಕ್ಕೆ ನೋಡಿ. ಅಲ್ಲಲ್ವಿಯಾ?
ದೇವರು ಚಿತ್ತಕ್ಕೆ ವಿರೋಧವಾಗಿ ಪ್ರಾರ್ಥನೆ ಮಾಡೋಣ. ನೆಕ್ಸ್ಟ್ ಯೆಹೋವನ ನಾಮಕ್ಕೆ ಯಾವಾಗಲೂ ಜೋರ ಜೋರ ಹಾಂ, ದೇವರ ನಾಮಕ್ಕೆ ಎಲ್ಲ ಸಮಯದಲ್ಲೂ ಸ್ತೋತ್ರ ಮಾಡಿರಿ. ಕಷ್ಟ ಬಂತು, ಸುಖ ಬಂತು, ಎಲ್ಲದರಲ್ಲೂ ಸ್ತೋತ್ರ ಮಾಡಿರಿ. ನೀವು ಹೇಳ್ಬೋದು, ಅಂಕಲ್ ನಿಮಗೆ ಬೇರೆ ಕೆಲಸ ಇಲ್ಲ ಅದಕ್ಕೋಸ್ಕರ ನೀವು ಸ್ತೋತ್ರ ಮಾಡ್ತೀರಾ, ನಮಗೆ ಕೆಲಸ ಇಲ್ಲ ಅಂತೇಳಿ. ನಾನು ನಿಮ್ಗೊಂದು ಮಾತು ಹೇಳಲ್ಲ, ಬಟ್ಟೆ ಒಗಿಬೇಕಿದ್ರೆ ಯೇಸುವೇ ಈ ಬಟ್ಟೆಯಲ್ಲಿರೋ ಕೊಳೆ ಹೋದಂಗೆ, ನನ್ನ ಶರೀರದಲ್ಲಿರ್ತಕ್ಕಂಥ ಕೊಳೆ ಹೋದಂಗೆ, ನನ್ನ ಮನಸ್ಸಲ್ಲಿರೋ ಹೊಟ್ಟೆ ಕಿಚ್ಚು ಜಗಳ ಕೇಳೋದಿರೋ ಕೊಳೆ ಹೋಗಲಿ ಪ್ರಾರ್ಥನೆ ಮಾಡಿ. ಅಪ್ಪ ಈ ಬಟ್ಟೆನ ನಾನು ಕೊಳೆ ಹೋಗಲಿ ಅಂತ ನಾನು ಬಡಿತಾ ಇದ್ದಿದ್ದರು, ಸೈತಾನನೇ ನನ್ನ ಮನೆ ಬಿಟ್ಟು ಹೋಗು ಬಿಟ್ಟು ಹೋಗು ಬಿಟ್ಟು ಹೋಗು ಅಂತ ಬಡೀರಿ. ಜೋರಾಗಿ ಬಡಿಬೇಡಿ, ಸೀರೆ ಅರ್ಧ ಬಿಡ್ತದೆ. ವಾಷಿಂಗ್ ಮಿಷಿನ್ ಇರೋರು ಬಟ್ಟೆ ರೋಡ್ ಹಾಕಿ ಸೈತಾನನೇ ನಿನ್ನ ಹಿಂಗೆ ತಿರುಗಿಸಿ ಬಿಸಾಕ್ಬಿಡ್ತೀನಿ ಅಂತ ಹೇಳಿ ಆಗೋದಿಲ್ಲ. ಪಾತ್ರೆ ತೊಳೆಯೋವಾಗ ಹೇಳಿ, ಅಪ್ಪ ನನ್ನ ದೇಹದ ಹೊರಭಾಗ ಶುದ್ಧ ಆದಾಗೆ ನನ್ನ ಹೊರಭಾಗನ ನೀನು ಶುದ್ಧ ಮಾಡಿಕೊಡೋದು, ಪಾತ್ರದ ಹೊರಭಾಗ ಶುದ್ಧ ಮಾಡಿ. ಪಾತ್ರದ ಒಳಭಾಗ ಶುದ್ಧ ಮಾಡೋಕೆ ಏನು ಹೇಳಿ, ಅಪ್ಪ ಪಾತ್ರದ ಒಳಭಾಗ ಶುದ್ಧ ಆದಾಗೆ ನನ್ನ ಒಳಗಡೆ ಇರುವಂಥ ಎಲ್ಲ ಕೆಟ್ಟತನಗಳು ಶುದ್ಧ ಆಗಿ ಹೊರಗಡೆ ಹೋಗಿಲ್ಲಪ್ಪ ಅಂತ ಹೇಳಿ. ಆಗೋದಿಲ್ವ? ಕಷ್ಟ ಅಲ್ಲ. ಮನೆಯಲ್ಲ ಕಸನ ತೆಗೆದಾಕಿದಾಗ ನೀವು ಹೇಳಿ, ಅಪ್ಪ ನನ್ನ ಮನಸ್ಸಲ್ಲಿರೋ ಕಸನೆಲ್ಲ ತೆಗೆದಾಕೋದು ಹೇಳಿ. ಅದು ಹೇಳೋಕ್ಕಾಗಲಿಲ್ಲ, ಯಾಕಂತ ಮನಸ್ಸಲ್ಲಿ ಕಸ ಇದ್ದಾರೆ ಅಂತ ಖುಷಿ ಹೇಳಿ, ಬಾಯಿ ಹೇಳಿ. ಹಂಗೇನೇ ಸ್ತೋತ್ರ ಮಾಡ್ತಾರೆ. ಒಬ್ಬ ವ್ಯಕ್ತಿ ಮಾಡ್ದತ್ತೆ, ಒಳ್ಳೆ ಪ್ಯಾಂಟ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಪ್ಯಾಂಟಿಗೆ 2 ಬುಕ್ಸ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಶರ್ಟ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಶರ್ಟಿಗೆ 5 ಗುಂಡಿ ಕೊಟ್ಟಿದ್ದಾಗ ಸ್ತೋತ್ರ, ಅಷ್ಟೇ ಹೆಂಡತಿ ಬಂದಂತೆ ಒಳ್ಳೆ ಹೆಂಡತಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಒಳ್ಳೆ ಮಕ್ಕಳ ಕೊಟ್ಟಿದ್ದ ಸ್ತೋತ್ರ ಹೇಳ್ತಾನೆ ಬಂದ. ಅವನಿಗೆ ಹೇಳೋ ಗೊತ್ತಿಲ್ಲ ಪಾಪ. ಕೊನೆಗೆ ದೇವರೇ ಪ್ರತ್ಯಕ್ಷ ಆಗ್ಬಿಟ್ರಂತೆ. ಅವನಿಗೆ ಸ್ತೋತ್ರ ಮಾಡೋ ಗೊತ್ತಿಲ್ಲ. ಅವನೇನು ಮಾಡ್ದ, ಗುಂಡಿ ಕೊಟ್ಟಿದ್ದಕ್ಕೆ ಸ್ತೋತ್ರ, ಅನ್ನ ಕೊಟ್ಟಿದ್ದಕ್ಕೆ ಸ್ತೋತ್ರ, ವಸ್ತ್ರ ಕೊಟ್ಟಿದ್ದಕ್ಕೆ ಸ್ತೋತ್ರ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ದತ್ತೆ. ಆವಾಗ ಅವನು ಹೆಂಗೆ ಪ್ರಾರ್ಥನೆ ಮಾಡಿದ್ರೆ, ಅಪ್ಪ ಎಷ್ಟೋ ಜನಗಳು ಇವತ್ತು ಅನ್ನ ಇಲ್ಲ ಸ್ವಾಮಿ, ನನಗಾದರೂ ಅನ್ನ ಕೊಟ್ಟಿದ್ಯಾ ಸ್ತೋತ್ರ. ಎಷ್ಟೋ ಜನಕ್ಕೆ ಊಟ ಮಾಡೋಕ್ಕಾಗ್ತಾ ಇಲ್ಲ ಸ್ವಾಮಿ, ನನಗೆ ಊಟ ಮಾಡೋ ಶಕ್ತಿ ಕೊಟ್ಟಿದ್ಯಾ ಸ್ತೋತ್ರ. ಎಷ್ಟೋ ಜನ ಶರ್ಟ್ ಇಲ್ಲ ಸ್ವಾಮಿ, ನನಗೆ ಒಳ್ಳೆ ಶರ್ಟ್ ಕೊಟ್ಟಿದ್ದೆ ಸ್ತೋತ್ರ ಅಂತ ಹೇಳ್ದಂತೆ. ಅಪ್ಪ ಎಷ್ಟೋ ಜನಕ್ಕೆ ಪ್ಯಾಂಟೇ ಇಲ್ಲ ಸ್ವಾಮಿ, ನನಗಾದರೂ ಪ್ಯಾಂಟ್ ಕೊಟ್ಟಿದ್ದೆ ಸ್ತೋತ್ರ ಅಂತ ಹೇಳ್ದಂತೆ. ಇವು ಎಲ್ಲದಕ್ಕೂ ಸ್ತೋತ್ರ ಮಾಡ್ತಾರೆ. ಕೊನೆಗೆ ಯೇಸು ಪ್ರತ್ಯಕ್ಷ ಆಗ್ಬಿಟ್ರಂತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹಂಗೆ ನಿಮ್ಮ ಗಂಡರ ಮುಂದೆ ಹೇಳ್ತಾ ಇರಬೇಡಿ, ಗಂಡನ ಹತ್ರ ಪಿಕಿರಿ ಬಂದ್ಬಿಡುತ್ತೆ. ಸ್ತೋತ್ರ ಯಾವೆಲ್ಲ ಟೈಮಲ್ಲಿ ಕಷ್ಟದಲ್ಲೂ ದುಃಖದಲ್ಲೂ ಸ್ತೋತ್ರ ಮಾಡಿ ದೇವರ ಆಶೀರ್ವಾದ ಮಾಡ್ತಾರೆ. ನೆಕ್ಸ್ಟ್ ಯಾವುದಪ್ಪ? ಶೋಧನೆ ತಪ್ಪಿಸಿಕೊಳ್ಳುವುದಕ್ಕೆ ದೇವರಿಗೆ ವಿಶ್ವಾಸ. ಶೋಧನೆ. ನೀವು ಶೋಧನೆಗಳು ಬಂದೇ ಬರ್ತದೆ, ಪ್ರತಿಯೊಬ್ಬರು ಬರ್ತದೆ. ಬಿಸಿಲು ದೇವ್ರ ಮಕ್ಕಳಿಗಿದೆ, ಲೋಕದ ಮಕ್ಕಳಿಗಿದೆ. ಛತ್ರಿ ಹಿಡ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ ಅಲ್ವಾ? ಹಂಗೇನೆ ಮಳೆ ಲೋಕದವ್ರಿಗೆ ಬರ್ತದೆ, ನಮಗೆ ಬರ್ತದೆ. ಹಾಗೇನೆ ಶೋಧನೆಗಳು ಕೂಡ ನಮಗೂ ಬರ್ತವೆ, ಅವ್ರಿಗೆ ಬರ್ತವೆ. ಬಂದಾಗ ತಪ್ಪಿಸ್ಕೋಬೇಕಾದ್ರೆ ಒಂದೇ ಒಂದು ಮಾರ್ಗ, ಪ್ರಾರ್ಥನೆ. ಕೇಳಿಸ್ತಾ ಇಲ್ಲ? ಹಾಗಾದ್ರೆ ನೀವು ಹೆಂಗೆ ಪ್ರಾರ್ಥನೆ ಮಾಡ್ತೀರ ಅಂತ ಹೇಳೋದ್ರ ಬಗ್ಗೆ ನಾನು ನೋಡ್ತೀನಿ. ಅದು ಇದ್ರ ಮಧ್ಯದಲ್ಲಿ ಅಜ್ಜಿ ಒಂದು ಸಾಕ್ಷಿ ಹೇಳಿದ್ರು, ನನ್ನ ಮಗನ ನಾನು ಕಳ್ಕೊಬಿಟ್ಟೆ, ದೆವ್ವ ಬಂದಿತ್ತು, ನನ್ನ ಸೊಸೆ ಮೇಲೆ ಬಾಮೈದ ಬಂದಾಗ ನಾನು ನನ್ನ ಎತ್ಕೊಬಿಡು ಅಂತ ಹೇಳಿದೆ ಅಂತ ಹೇಳಿ. ನೀವು ನನ್ನ ಎತ್ಕೊಬಿಡು ಅಂತ ಹೇಳೋಂಗಿಲ್ಲ ಇನ್ನು ಮುಂದಕ್ಕೆ. ಏಸು ನಾಮದಲ್ಲಿ ತೊಲಗು ಅಂತ ಮಾತ್ರ ಹೇಳಿ ಅಷ್ಟೇ. ನೀವು ಫಸ್ಟೇ ಭಯ ಪಟ್ಬಿಟ್ರೆ ಅವನು ಸಖತ್ತಾಗಿ ಆಟಾಡಿಸ್ಬಿಡ್ತಾನೆ. ಭಯ ಪಡೋಕೆ ಹೋಗಬೇಡಿ. ದೇವರು ಏಸು ನಾಮದಲ್ಲಿ ಎಲ್ಲವೂ ಸಾಧ್ಯ. ಏಸು ನಾಮದಲ್ಲಿ ಹಾಗಾದರೆ ನಾವು ದೇವರ ನಾಮನ ಮೈ ಪಡ್ಸೋಣ. ಆಮೇಲೆ ಅರ್ಥ ಆಗ್ತಿದೆ ವಾಕ್ಯ. ಶೋಧನೆಯಿಂದ ತಪ್ಪಿಸ್ಕೋಬೇಕಿದ್ರೆ, ದೇವರ ಪ್ರೀತಿ ಸಂಪಾದನೆ ಮಾಡಬೇಕಿದ್ರೆ, ಜನಗಳ ಪ್ರೀತಿ ಸಂಪಾದನೆ ಮಾಡಬೇಕಿದ್ರೆ ಪ್ರಾರ್ಥನೆ ಮತ್ತು ಪ್ರಾರ್ಥನೆ ಪ್ರಕಾರ ನಡೆಯೋದು ನಡೆದ್ರೆ ಸಾಕು. ನಮಗೆ ದೇವರ ಆಶೀರ್ವಾದ ಮಾಡೇ ಮಾಡ್ತಾರೆ. ಬರೋ ವಾರದಲ್ಲಿ ಯಾವ್ಯಾವ ಟೈಮಲ್ಲಿ ಹೆಂಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತೀನಿ. ಹಲ್ಲೆಲೂಯಾ. ನಾವು ಕೊನೆ ಪ್ರಾರ್ಥನೆ ಮಾಡೋಣ. ರೇಖಾ, ಶ್ವೇತಾ ಎಲ್ಲ ಸ್ವಲ್ಪ ಈ ಕಡೆ ಬನ್ನಿ, ಎಲ್ಲ ಈ ಕಡೆ ಬನ್ನಿ. ಎಲ್ಲ ಒಬ್ರಿಗೊಬ್ರು ಕೈ ಇಟ್ಕೊಳ್ಳಿ, ರೂಮಲ್ಲಿ ಇರೋರೆಲ್ಲ ಈ ಕಡೆ ಬನ್ನಿ. ಆಲಯ ದೊಡ್ಡದಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ರೂಮಲ್ಲಿ ಇರೋಲ್ಲ ಈ ಕಡೆ ಬನ್ನಿ. ಈಗ ನಾವು ಒಬ್ರಿಗೊಬ್ರು ಕೈ ಇಟ್ಕೊಳ್ಳೋಣ. ಹಾಗೆ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋ ಕೊನೆ ಪ್ರಾರ್ಥನೆ. ಪರಲೋಕದ ತಂದೆಯೇ, ಎಲ್ಲ ಆಮೇಲೆ ಸ್ತೋತ್ರಗಳು ಬರಲಿ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದ ಸ್ವಾಮಿ, ಇವತ್ತು ಪ್ರಾರ್ಥನೆ ಯಾವ ಥರ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೇವೆ ಸೋದರಪ್ಪ. ಆದರೆ ಇವತ್ತು ನಮಗೆ ಗೊತ್ತಾಯಿತು, ನಾವು ತಪ್ಪಾದ ರೀತಿಯಲ್ಲಿ ನಡೆದ್ರೆ ದೇವರು ಉತ್ತರ ಕೊಡೋದಿಲ್ಲ. ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಯಾವ ಥರ ಪ್ರಾರ್ಥನೆ ಮಾಡಬೇಕು ಅಂತ ನೀವು ತೋರಿಸ್ಕೊಟ್ಟಿದ್ದೀರಪ್ಪ. ಅದಕ್ಕಾಗಿ ಅಪ್ಪ, ಇನ್ನು ಮುಂದಕ್ಕೆ ನಮ್ಮ ಪ್ರಾರ್ಥನೆ ತಪ್ಪಿದ್ರು ಕೂಡ ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಸರಿಪಡಿಸಪ್ಪ. ನಾವು ತಪ್ಪಾಗಿ ನಡೆದು ಕೂಡ ನಮಗೆ ತಿದ್ದಿ ಹೇಳಪ್ಪ, ನಮಗೆ ತಿಳಿಸಿ ಹೇಳಪ್ಪ. ನಾನು ಇನ್ನು ಮುಂದಕ್ಕೆ ಪ್ರತಿ ವಾರ ಆಲಯಕ್ಕೆ ಬರ್ತೀನಪ್ಪ, ವಾಕ್ಯದ ಸಮಯಕ್ಕೆ ಸರಿಯಾಗಿ ಬರ್ತೀನಪ್ಪ. ನಿನ್ನ ನಾಮನ ನಾನು ಮಹಿಮೆಪಡಿಸುವಾಗ ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ನಮ್ಮ ಮೇಲೆ ಇರಲಿ ಸ್ವಾಮಿ. ನಿನ್ನ ಮಾಡೋದು ಅದ್ಭುತಕ್ಕಾಗಿ ಸ್ತೋತ್ರ. ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಬೇಡಿ ಬಂದ ತಂದೆ, ಪವಿತ್ರಾತ್ಮರೇ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡಿರಿ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಈಗ ನಾವು ಕರ್ತನ ಮೇಜಿನ ಭಾಗಕ್ಕೆ ಹೋಗ್ತಾ ಇದ್ದೀವಿ.